ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಗುಪ್ತ ರಹಸ್ಯಗಳು ಪುಸ್ತಕದಲ್ಲಿರುವಂತ 13ನೇ ಚಾಪ್ಟರ್. ಸೊ MLM ಬಿಸ್ನೆಸ್ ಮಾಡಲ್ ಹೇಗಿದೆ ಗೊತ್ತಾ ಅನ್ನೋ ಒಂದು ಟಾಪಿಕ್ ನಾನು ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಶಸ್ಸನ್ನ ಪಡಿಬೇಕು ಅಂತ ಅಂದ್ರೆ ಈ ಇಂಡಸ್ಟ್ರಿ ಹೇಗ್ ಆಪರೇಟ್ ಆಗುತ್ತೆ, ಹೇಗ್ ಇನ್ಕಮ್ ಕೊಡುತ್ತೆ, ಏನೆಲ್ಲ ಯೂನಿಕ್ ಬೆನಿಫಿಟ್ಸ್ ಇದೆ, ಏನೆಲ್ಲ ಆಪರ್ಚುನಿಟಿ ಪ್ರೊವೈಡ್ ಮಾಡುತ್ತೆ, ಸೊ ಮಿನಿಮಮ್ ಗ್ಯಾರಂಟಿ ಬೆನಿಫಿಟ್ಸ್ ಏನೇನಿದೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಹಾಗೆ ಈ ಇಂಡಸ್ಟ್ರಿಗೆ ಬಂದಿರುವಂತ ಪ್ರತಿಯೊಬ್ಬ ಹೊಸಬರಿಗೆ ವೆರಿ ಇಂಪಾರ್ಟೆಂಟ್ ಆಗಿ ಸೊ ಅವ್ರಿಗೆ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಸಿಗುವಂತ ಬೆನಿಫಿಟ್ಸ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಸೊ ಅದನ್ನ ನಾವು ಅರ್ಥ ಮಾಡಿಸಿದಾಗ ಗ್ಯಾರಂಟಿ ಇಂಡಸ್ಟ್ರಿಗೆ ಪ್ರತಿಯೊಬ್ರು ಟೈಮ್ ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ಒಬ್ಬ ಕಸ್ಟಮರ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬಂದಂತ ವ್ಯಕ್ತಿಗೆ ಸಿಗುವಂತ ಫಸ್ಟ್ ಬೆನಿಫಿಟ್ ಸ್ನೇಹಿತರೆ, ತಗೊಳ್ಳುವಂತ ಪ್ರತಿಯೊಂದು ಪ್ರಾಡಕ್ಟ್ಗೆ ಡಿಸ್ಕೌಂಟ್ ಇರುತ್ತೆ. ಇದು ಫಸ್ಟ್ ಬೆನಿಫಿಟ್. ಸೊ ಹೊರಗಡೆ ಮಾರ್ಕೆಟ್ ಅಲ್ಲಿ ನೀವು ಯಾವುದೇ ವಸ್ತುನ ಖರೀದಿ ಮಾಡಿದಾಗ ಡಿಸ್ಕೌಂಟ್ ಸಿಗಲ್ಲ. ಒಂದು ರಿಟೇಲ್ ಶಾಪ್ ಅಲ್ಲಿ ನೀವು ಯಾವ್ದೋ ಒಂದು ₹5 ಪೆನ್ ತಗೊಂಡ್ರೆ ಡಿಸ್ಕೌಂಟ್ ಸಿಗಲ್ಲ, ಒಂದು ರೇಷನ್ ತಗೊಂಡ್ರೆ ಡಿಸ್ಕೌಂಟ್ ಸಿಗಲ್ಲ. ಸೊ ಎಲ್ಲವೂ ಕೂಡ MRP ಮೇಲೆ ಖರೀದಿ ಮಾಡ್ತಿರ್ತೀವಿ. ಯಾಕೆ ಅಂತಂದ್ರೆ ನಾವು ಕೊಡುವಂತ ಹಣ ಸೊ ಹೇಗ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರತ್ತೆ ಅಂತಂದ್ರೆ 100% MRP ರೇಟ್ ಅಂತಂದ್ರೆ 30% ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಪ್ಲಸ್ ಮ್ಯಾನುಫ್ಯಾಕ್ಚರರ್ ಪ್ರಾಫಿಟ್, ಇನ್ನ 35% ಅಡ್ವರ್ಟೈಸ್ಮೆಂಟ್ಗೆ, ಇನ್ನ 35% ಮಧ್ಯವರ್ತಿಗಳಿಗೆ. ಮಧ್ಯವರ್ತಿಗಳಂದ ತಕ್ಷಣನೇ ಮ್ಯಾನುಫ್ಯಾಕ್ಚರರ್, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್ ಹೀಗೆ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಧ್ಯವರ್ತಿಗಳಿಲ್ದೆ, ಜಾಹೀರಾತು ಇಲ್ದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಗ್ರಾಹಕರಿಗೆ ರೀಚ್ ಆಗುವಂತ ಒಂದು ವ್ಯವಸ್ಥೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಇಲ್ಲಿ ಮಧ್ಯವರ್ತಿಗಳಿಗೆ ಅಥವಾ ಜಾಹೀರಾತಿಗೆ ಹೋಗುವಂತ ಏನ್ 70% ಇದೆ, ಅದೇ 70% ಇಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೆ ಇನ್ಕಮ್ ನ ಪ್ರೊವೈಡ್ ಮಾಡ್ತಾರೆ ಒಂದು ಮ್ಯಾಥಮೆಟಿಕ್ಸ್ ಮುಖಾಂತರ, ಒಂದು ಇನ್ಕಮ್ ಸ್ಟ್ರಕ್ಚರ್ ಮುಖಾಂತರ. ಸೊ ಹಾಗಾದ್ರೆ ಇನ್ಕಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೀವು ಕೇಳಿದ್ರೆ ಕಂಪನಿ ಟು ಕಂಪನಿ ವೇರಿ ಆಗುತ್ತೆ. ಒಂದು ಕಂಪನಿಯಲ್ಲಿ ಬೈನರಿ ಸ್ಟ್ರಕ್ಚರ್ ಅಲ್ಲಿ ಪೇಮೆಂಟ್ ಕೊಟ್ರೆ ಇನ್ನೊಂದು ಕಂಪನಿಯಲ್ಲಿ ಜನರೇಷನ್ ಸ್ಟ್ರಕ್ಚರ್ ಅಲ್ಲಿ ಕೊಡ್ತಾರೆ. ಇನ್ನೊಂದು ಕಂಪನಿಯಲ್ಲಿ ಬೈನರಿ ಪ್ಲಸ್ ಜನರೇಷನ್ ಇರುತ್ತೆ, ಅದನ್ನ ಹೈಬ್ರಿಡ್ ಅಂತ ಕರಿತೀವಿ, ಅಥವಾ 2 ಲೈನ್ ಜನರೇಷನ್ ಅಂತ ಕರಿತೀವಿ, ಹೀಗೆ ಮ್ಯಾಟ್ರಿಕ್ಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈಗ ಹಲವಾರು ರೀತಿಯಲ್ಲಿ ಇನ್ಕಮ್ ಮಾಡೆಲ್ ಇರುತ್ತೆ. ಸೊ ಅದೇನ್ 70% ಇರುತ್ತೆ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಹೋಗುವಂತದ್ದು, ಸೊ ಅದನ್ನ ಇಲ್ಲಿರುವಂತ ಗ್ರಾಹಕರಿಗೆನೆ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ಬಂದಿರುವಂತ ಕಸ್ಟಮರಿಗೆ ತಗೊಳ್ಳುವಂತ ಪ್ರಾಡಕ್ಟ್ ಗೆ ಡಿಸ್ಕೌಂಟ್ ಕೊಡೋದಲ್ದೆ, ಸೊ ಸ್ಟಾರ್ಟಿಂಗ್ ಫ್ರಮ್ 5%, 5% ಶುರುವಾಗಿ 50% ವರೆಗೂ ಡಿಸ್ಕೌಂಟ್ ಕೊಡುವಂತ ಕಂಪನಿಗಳಿದಾವೆ. ಇದು ಮೊದಲನೇ ಬೆನಿಫಿಟ್ ಕಸ್ಟಮರಿಗೆ. ಕಸ್ಟಮರ್ ಆಸ್ಪೆಕ್ಟ್ ನಾವು ನೋಡೋದಾದ್ರೆ ಇನ್ನ ಎರಡನೇ ಬೆನಿಫಿಟ್ ಏನು ಅಂತಂದ್ರೆ ಇಲ್ಲಿ ಕ್ವಾಲಿಟಿ ಗ್ಯಾರಂಟಿ ಇರುತ್ತೆ. ಹೊರಗಡೆ ಮಾರ್ಕೆಟ್ ಅಲ್ಲಿ ನೀವು ಕ್ವಾಲಿಟಿ ಗ್ಯಾರಂಟಿ ಇಟ್ಕೊಳಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಸೊ ಅಲ್ಲಿ ಜಾಹೀರಾತು ಇಂದ ಪ್ರಾಡಕ್ಟ್ ಮಾರ್ಕೆಟ್ ಆಗ್ತಿರತ್ತೆ, ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗ್ತಾ ಇರತ್ತೆ. ಸೊ ಇನ್ ಕೇಸ್ ಅಲ್ಲಿ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋದು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ ಸ್ನೇಹಿತರೆ, ಐಶ್ವರ್ಯ ರೈ ಅವ್ರು ಬಂದು ಒಂದು ಸೋಪ್ ನ ರೆಕಮೆಂಡ್ ಮಾಡ್ತಾರೆ, ಕತ್ರಿನಾ ಕೈಫ್ ಬಂದು ಒಂದು ಫೇರ್ನೆಸ್ ಕ್ರೀಮ್ ನ ರೆಕಮೆಂಡ್ ಮಾಡ್ತಾರೆ. ಸೊ ಆ ಕ್ರೀಮ್ ನ ಬಳಸಿದ ತಕ್ಷಣನೇ ವೈಟ್ ಆಗಕ್ ಸಾಧ್ಯತೆ ಇದೆ ಅಂತಂದ್ರೆ, ಅಥವಾ ಸೋಪ್ ಬಳಸಿದ ತಕ್ಷಣನೇ ಸೊ ಆ ಕಲರ್ ಬರಕ್ ಸಾಧ್ಯತೆ ಇದೆ ಅಂದ್ರೆ, ಇಸ್ ಇಟ್ ಪಾಸಿಬಲ್? ಸಾಧ್ಯತೆ ಇದೆಯಾ? ಎಸ್ ಆರ್ ನೋ? 101% ಸಾಧ್ಯತೆ ಇಲ್ಲ ಸ್ನೇಹಿತರೆ. ಸೊ ಹೊರಗಡೆ ಇರುವಂತ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಆಗ್ತಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ಕ್ವಾಲಿಟಿ ಗ್ಯಾರಂಟಿ ಹೇಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಒಂದು ಸೊ ರೇಟ್ ತುಂಬಾ ಕಡಿಮೆ ಇರುತ್ತೆ ಅಂಡ್ ಮಧ್ಯವರ್ತಿಗಳಿಗೆ ಅಮೌಂಟ್ ಹೋಗ್ತಿರುತ್ತೆ. ಅಡ್ವರ್ಟೈಸ್ಮೆಂಟ್ ಮೇಲೆನೆ ಆ ಪ್ರಾಡಕ್ಟ್ ನ ಜನ ತಗೊಳ್ತಿರೋದ್ರಿಂದ ಸೊ ಕ್ವಾಲಿಟಿ ಕ್ರಾಸ್ ಚೆಕ್ ಮಾಡಕ್ ಸಾಧ್ಯತೆ ಆಗ್ತಾ ಇಲ್ಲ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಯಾಕೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇಲ್ಲದೆ ಇರುವಂತ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ ಅಂತಂದ್ರೆ ಇವತ್ತು ಜನರಿಗೆ ಮಾಹಿತಿ ಇಲ್ಲ. ದ ಬಿಗ್ಗೆಸ್ಟ್ ಡಿಸೀಸ್ ಇನ್ ಇಂಡಿಯಾ, ದೊಡ್ಡ ಕಾಯಿಲೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಮಾಹಿತಿಯ ಕೊರತೆ, ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ಸೊ ಮಾಹಿತಿಯ ಕೊರತೆಯಿಂದ ಇವತ್ತು ಜನರಿಗೆ ಯಾವ ಪ್ರಾಡಕ್ಟ್ ನ ತಗೋಬೇಕು, ಅದ್ರಲ್ಲಿ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಸೊ ಎಷ್ಟು ಜನರಿಗೆ ಮಾಹಿತಿ ಇದೆ ಇಂಥ ಸೋಪ್ನೇ ಬಳಸಬೇಕು ಅಂತೇಳಿ? ಎಷ್ಟು ಜನರಿಗೆ ಮಾಹಿತಿ ಇದೆ ಇಂಥ ಒಂದು ಶಾಂಪೂನೇ ಬಳಸಬೇಕು ಅಂತೇಳಿ? ಎಷ್ಟು ಜನರಿಗೆ ಮಾಹಿತಿ ಇದೆ ಇಂಥ ಒಂದು ಪರ್ಫ್ಯೂಮ್ನೇ ಬಳಸಬೇಕು ಅಂತೇಳಿ? ಸೊ ತುಂಬಾ ಜನರಿಗೆ ಮಾಹಿತಿ ಇಲ್ಲ. ಸೊ ಒಂದು ಸೋಪ್ ಅಂತ ಬಂದ ತಕ್ಷಣ
ಸೊ ಸೋಪ್ ಅಲ್ಲಿ ನಾವು ಒಂದು ಒಳ್ಳೆ ಕ್ವಾಲಿಟಿ ಸೋಪ್ ನ ನಾವು ತಗೋಬೇಕು ಅಂತಂದ್ರೆ TFM ಅಂತ ಕರಿತೀವಿ, ಟೋಟಲ್ ಫ್ಯಾಟಿ ಮ್ಯಾಟರ್. TFM ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಹೇಳಿ, ಅದು 70% ಗಿಂತ ಕಡಿಮೆ ಇರಬಾರ್ದು, 76% ಗಿಂತ ಜಾಸ್ತಿ ಇರಬಾರ್ದು. ಅಂದ್ರೆ 70 to 76% TFM ಇರಬೇಕು, ಟೋಟಲ್ ಫ್ಯಾಟಿ ಮ್ಯಾಟರ್ ಇರಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಕೆಮಿಕಲ್ ನ ಬಳಸಿರಬಾರ್ದು. ಸೊ ಈ ಒಂದು ಮಾಹಿತಿ ಎಷ್ಟು ಜನರಿಗೆ ಗೊತ್ತಿದೆ ಭಾರತದಲ್ಲಿ? ಎಸ್ಆರ್ನು? ನಾವು ತಗೊಳ್ತಿರುವಂತ ಸೋಪ್ ಯಾವ ರೀತಿ ಇದೆ ಅಂತ ಅಂದ್ರೆ ಅದ್ರ ಪ್ಯಾಕಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಅದನ್ನ ರೆಕಮೆಂಡ್ ಮಾಡ್ತಿರುವಂತವ್ರು ತುಂಬಾ ಫೇಮಸ್ ವ್ಯಕ್ತಿ ಇರ್ತಾರೆ. ಈ ಒಂದು ಆಸ್ಪೆಕ್ಟ್ ಅಲ್ಲಿ ಆ ಪ್ರಾಡಕ್ಟ್ ರೆಕಮೆಂಡ್ ಆಗ್ತಿರುತ್ತೆ ಹೊರತು ಆ ಕ್ವಾಲಿಟಿ ಚೆಕ್ ಹೇಗ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಇಲ್ಲ. ಬಟ್ ವಿ ಆರ್ ಸೋ ಲಕ್ಕಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತ ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಗ್ಯಾರಂಟೆಡ್ ಅಂತ ಯಾಕೆ ಹೇಳ್ಬೋದು ಅಂತ ಅಂದ್ರೆ, ಈ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಡಕ್ಟ್ ರೆಕಮೆಂಡ್ ಆಗುವಂತದ್ದು ಜನರಿಂದ ಜನರಿಗೆ, ಜನರಿಂದ ಜನರಿಗೆ, ಜನರಿಗೋಸ್ಕರ ಇರುವಂತ ಒಂದು ಇಂಡಸ್ಟ್ರಿ, ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಈ ಒಂದು ಇಂಡಸ್ಟ್ರಿಯಲ್ಲಿ ಜನರಿಂದ ಜನರಿಗೆ ರೆಕಮೆಂಡ್ ಆಗುವಾಗ ಕ್ವಾಲಿಟಿ ಇದ್ರೆ ಮಾತ್ರ ರೆಕಮೆಂಡ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಹಾಗಾಗಲ್ಲ. ಅಡ್ವರ್ಟೈಸ್ಮೆಂಟ್ ಅದು ಕ್ವಾಲಿಟಿ ಇರ್ಲಿ ಇಲ್ಲ ಅಂತಂದ್ರೂ ಕೂಡ ಎಲ್ಲರ ಮನೆಯ ಟಿವಿಯಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಸೊ ಆ ಸೆಲೆಬ್ರಿಟಿ ಏನ್ ಬರ್ತಾರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಅವ್ರು ಕ್ರಾಸ್ ಚೆಕ್ ಮಾಡ್ಕೊಳ್ಳಲ್ಲ ಅದು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಹೇಳಿ. ಅವ್ರಿಗೇನು ಹಣ ಬೇಕು, ಸಂಭಾವನೆ ಬೇಕು. ಸೊ ಆ ಕಾರಣಕ್ಕೆ ಅವರು ಆ ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಕ್ವಾಲಿಟಿ ಇದ್ರೂ ಓಕೆ ಇಲ್ಲ ಅಂದ್ರೂ ಓಕೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆಗಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಮಗೆ ಅದು ತುಂಬಾ ಬೆನಿಫಿಟ್ ಆದ್ರೆ, ನಮಗೆ ಅದು ಉಪಯೋಗ ಆಯ್ತು ಅಂದ್ರೆ, ಅದರಿಂದ ನಮ್ಗೆ ರಿಸಲ್ಟ್ ಬಂತು ಅಂದ್ರೆ ಮಾತ್ರ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ರೆಕಮೆಂಡೇಶನ್ ಸ್ಟಾಪ್ ಆಗುತ್ತೆ ಇನ್ ಕೇಸ್ ಪ್ರಾಡಕ್ಟ್ ಅಲ್ಲಿ ದಮ್ ಇಲ್ಲ, ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇಲ್ಲ ಅಂತ ಅಂದ್ರೆ. ಸೊ ಈ ಒಂದು ವಿಚಾರ ನೀವು ಕಸ್ಟಮರ್ ಆಸ್ಪೆಕ್ಟ್ ಅಲ್ಲಿ ಕಸ್ಟಮರ್ ಗಳಿಗೆ ಇನ್ಫಾರ್ಮೇಶನ್ ಮಾಡ್ಬೇಕಾಗತ್ತೆ. ರೀಟೇಲಿಂಗ್ ಮಾಡೋದಕ್ಕೆ ಹೋಗ್ತಾ ಇರ್ತೀರಾ, ಸೊ ಆ ರೀಟೇಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಗ್ರಾಹಕರಿಗೆ, ಅವರು ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ರೆಡಿ ಇರಲ್ಲ, ನಿಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ನ ಬಳಸೋದಕ್ಕೆ ರೆಡಿ ಇರ್ತಾರೆ. ಅವರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಪ್ರಾಡಕ್ಟ್ಸ್ ಗಳನ್ನೇ ಬಳಸಿದ್ರೆ ಅಥವಾ ನಿಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ಗಳನ್ನ ಬಳಸಿದ್ರೆ ಏನೇನ್ ಬೆನಿಫಿಟ್ ಇದೆ ಅನ್ನೋದನ್ನ ನೀವು ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟಾಗ ಅವ್ರು ಹೊರಗಡೆ ಖರೀದಿ ಮಾಡಲ್ಲ, ನಿಮ್ಮ ಹತ್ರನೇ ಖರೀದಿ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಫಸ್ಟ್ 5% ಇಂದ 50% ವರೆಗೂ ಡಿಸ್ಕೌಂಟ್ ಇರೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಎರಡನೇದು, ಕ್ವಾಲಿಟಿ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಾಗತ್ತೆ. ಇಲ್ಲಿ ನಮಗೆ ಗ್ಯಾರಂಟಿ ಇದ್ದಾಗ ಮಾತ್ರ, ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಕ್ಲಾರಿಟಿ ಇದ್ದಾಗ ಮಾತ್ರ ನಾವು ಇನ್ನೊಬ್ರಿಗೆ ರೆಕಮೆಂಡ್ ಮಾಡ್ತೀವಿ. ಅದರ್ವೈಸ್ ಕಂಪನಿಗೂ ಗೊತ್ತು, ಕ್ವಾಲಿಟಿ ನಾನು ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ಈ ಪ್ರಾಡಕ್ಟ್ ಔಟ್ ಆಫ್ ಮಾರ್ಕೆಟ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಇದು ಮುಂದುವರಿಯಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿನೇ ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಗ್ಯಾರಂಟಿ ಇರುತ್ತೆ. ಸೊ ಇದು ಕಸ್ಟಮರ್ ಆಸ್ಪೆಕ್ಟ್ ಅಲ್ಲಿ ಬೆನಿಫಿಟ್ ಆಯ್ತು ಅಂತಂದ್ರೆ, ಕಂಪನಿಗೆ ಗ್ರಾಹಕನಾಗಿ ಎಂಟ್ರಿ ಆಗಿ, ಕಸ್ಟಮರ್ ಆಗಿ ಎಂಟ್ರಿ ಆಗಿ, ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ರೆಡಿ ಆದ್ರೆ, ಅಥವಾ ಪ್ರತಿನಿಧಿ ಆಗೋದಕ್ಕೆ, ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ರೆಡಿ ಆದ್ರೆ ಅವರಿಗೆಲ್ಲ ಏನೆಲ್ಲ ಬೆನಿಫಿಟ್ ಇರುತ್ತೆ? ಸೊ ಮೊದಲನೇ ಬೆನಿಫಿಟ್ ಅದು ಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ, ಅಥವಾ ನಾವೇ ಖುದ್ದಾಗಿ ಸಂಸ್ಥೆಲಿರೋ ಪ್ರಾಡಕ್ಟ್ಸ್ ಗಳನ್ನ ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಅಥವಾ ನಮ್ಮ ಅಕ್ಕಪಕ್ಕ ಮನೆಯವರಿಗೆ, ನೈಬರರ್ಸ್ಗೆ, ಸ್ಟ್ರೇಂಜರ್ಸ್ಗೆ ರೆಕಮೆಂಡ್ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಆಫ್ ರೆನ್ಯುಮರೇಷನ್, ಸಂಭಾವನೆ ಬರುತ್ತೆ. ಸೊ ಅದನ್ನ ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಸೊ ಒಂದೊಂದು ಕಂಪನಿಯಲ್ಲಿ ಒಂದೊಂದು ರೀತಿಯ ಸಂಭಾವನೆ ಇದೆ, ಒಂದೊಂದು ರೀತಿಯ ರೆನ್ಯುಮರೇಷನ್ ಇದೆ. ಸೊ ಇದು ಮೇಜರ್ ಆಗಿರುವಂತದ್ದು. ಇದಕ್ಕಿಂತ ವೆರಿ ಇಂಪಾರ್ಟೆಂಟ್, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಷ್ಟು ದೊಡ್ಡ ಮಟ್ಟದ ರೆವಲ್ಯೂಷನ್ ಮಾಡೋದಕ್ಕೆ, ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗೋದಕ್ಕೆ ಮೇಜರ್ ಕಾರಣ ಏನು ಅಂತಂದ್ರೆ ಸ್ನೇಹಿತರೆ, ಅದು ಈ ಒಂದು ಟೈಪ್ ಆಫ್ ಇನ್ಕಮ್. ಯಾವುದು? ದಟ್ ಇಸ್ ಕಾಲ್ಡ್ ಟೀಮ್ ಬೋನಸ್. ಇವತ್ತು ಈ ಒಂದು ಇಂಡಸ್ಟ್ರಿ ದೊಡ್ಡ ರೆವಲ್ಯೂಷನ್ ಮಾಡ್ತಿರೋದಕ್ಕೆ ಮೇಜರ್ ಕಾರಣ ಅದು ಟೀಮ್ ಬೋನಸ್. ಟೀಮ್ ಬೋನಸ್ ಅಂದ್ರೆ ಏನು? ನಾನ್ ರೆಫರ್ ಮಾಡಿರೋದಕ್ಕೆ ಬರುವಂತ ಆದಾಯ ಅಲ್ಲದೆ, ನಾನ್ ಯಾರಿಗೆಲ್ಲ ರೆಫರ್ ಮಾಡಿರ್ತೀನಿ, ಯಾರಿಗೆಲ್ಲ ಮಾಹಿತಿ ನೀಡಿರ್ತೀನಿ, ಯಾರಿಗೆಲ್ಲ ಪ್ರಾಡಕ್ಟ್ ನ ತಲುಪಿಸಿರ್ತೀನಿ, ಆ ಪ್ರಾಡಕ್ಟ್ ತಗೊಂಡಿರುವಂತ ವ್ಯಕ್ತಿಯನ್ನು ಕೂಡ ನನ್ನ ಟೀಮ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅವರು ಡಿಸ್ಟ್ರಿಬ್ಯೂಟರ್ ಆಗ್ತಾರೆ, ನನ್ನ ಟೀಮ್ ಅಲ್ಲಿ ಇರುವಂತ ಡಿಸ್ಟ್ರಿಬ್ಯೂಟರ್ಸ್ ಆಗ್ತಾರೆ. ಅವರಿಗೊಂದು ಐಡಿ ಅಂತ ಸಿಗುತ್ತೆ, ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ಅವರು ಯಾರಿಗೆಲ್ಲ ರೆಕಮೆಂಡ್ ಮಾಡ್ತಾರೆ ಅವ್ರಿಗೂ ಕೂಡ ನಿಮ್ಗೇನೆಲ್ಲ ರೈಟ್ಸ್ ಇರುತ್ತೆ ಕಂಪನಿಯಲ್ಲಿ, ಅವೆಲ್ಲ ರೈಟ್ಸ್ ಗಳು, ಎಲ್ಲ ಓನರ್ಶಿಪ್ ಅವರಿಗೂ ಕೂಡ ಇರುತ್ತೆ. ಅವರಿಗೂ ಕೂಡ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗೋದಂತ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ಬರುವಂತ ಆದಾಯ ಇರ್ಬೋದು, ಕಸ್ಟಮರ್ ಆಗಿ ಪ್ರಾಡಕ್ಟ್ ತಗೊಂಡ್ರೆ ಡಿಸ್ಕೌಂಟ್ ಇರ್ಬೋದು. ಸೊ ಎಲ್ಲವೂ ಕೂಡ ಈಕ್ವಲ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಅಂತ ಕರಿತೀವಿ ಇಂಡಸ್ಟ್ರಿಯಲ್ಲಿ. ಸೊ ಪ್ರತಿಯೊಬ್ಬರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ,
ಈಕ್ವಲ್ ಆಪರ್ಚುನಿಟಿ. ಸೊ ಏಜ್ ಫ್ಯಾಕ್ಟರ್ ಅಲ್ಲಿ ವ್ಯತ್ಯಾಸ ಇಲ್ಲದೆ, ಅಂದ್ರೆ ತುಂಬಾ ಚಿಕ್ಕ ವಯಸ್ಸವರಿಗೆ ಚಿಕ್ಕ ಬೆನಿಫಿಟ್, ತುಂಬಾ ದೊಡ್ಡ ವಯಸ್ಸವರಿಗೆ ದೊಡ್ಡ ಬೆನಿಫಿಟ್ ಅಂತ ಇಲ್ಲ. ಏಜ್ ಭೇದ ಭಾವ ಇಲ್ಲ, ಜೆಂಡರ್ ಭೇದ ಭಾವ ಇಲ್ಲ. ಸೊ ಓನ್ಲಿ ಜೆಂಟ್ಸಿಗೆ ಈ ಬೆನಿಫಿಟ್, ಲೇಡೀಸ್ಗೆ ಅಂತ ಈ ಬೆನಿಫಿಟ್ ಅನ್ನೋದಿಲ್ಲ. ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್, ಸೊ ಬಡವರು ಶ್ರೀಮಂತರು ಅನ್ನೋ ವ್ಯತ್ಯಾಸ ಇಲ್ಲ. ಹೀಗೆ ಭೇದ ಭಾವಗಳಿಲ್ದೆ, ಧರ್ಮಗಳ ಭೇದ ಇಲ್ದೆ, ಸೊ ಎಲ್ರಿಗೂನು ಈಕ್ವಲ್ ಆಪರ್ಚುನಿಟಿ ಕೊಡ್ತಿರುವಂತ ಒಂದು ಗೋಲ್ಡನ್ ಇಂಡಸ್ಟ್ರಿ. ಸೊ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಆಮ್ ಐ ರೈಟ್? ಎಸ್ ಒಪ್ಕೊಳ್ತೀರಾ? ಎಲ್ರು ಕೂಡ ಒಪ್ಕೊಳ್ಳೇಬೇಕು ಅಂತ ಒಂದು ಪವರ್ಫುಲ್ ಇಂಡಸ್ಟ್ರಿ. ಸೊ ಆ ಟೀಮ್ ಬೋನಸ್ ಏನಿದೆ, ನಾವು ರೆಕಮೆಂಡ್ ಮಾಡಿದಂತ ಸ್ನೇಹಿತರು ಕೂಡ ಅವ್ರ ಬೆನಿಫಿಟ್ಗೆ, ಅವರ ಒಂದು ಅಚೀವ್ಮೆಂಟ್ಗೆ, ಸೊ ಅವರು ಒಂದು ಸಾಧನೆ ಮಾಡೋದಕ್ಕೆ ಇನ್ನೊಬ್ರನ್ನ ರೆಕಮೆಂಡ್ ಮಾಡಿದ್ರೆ ಅಥವಾ ಇನ್ನೊಬ್ರಿಗೆ ಪ್ರಾಡಕ್ಟ್ ಪ್ರಮೋಷನ್ ಮಾಡಿದ್ರೆ ಅವರಿಗೂ ಇನ್ಕಮ್ ಬರೋದಲ್ಲದೆ ನಮಿಗೂ ಕೂಡ ಇನ್ಕಮ್ ಬರುತ್ತೆ. ಸ್ನೇಹಿತರೆ, ಇದೊಂದು ಪಾಯಿಂಟ್ ಈ ಒಂದು ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಮಾಡಕ್ ಸಾಧ್ಯತೆ ಆಯ್ತು. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಿಸ್ನೆಸ್ ಮಾಡೆಲ್ ಅಲ್ಲಿ ಬಿಗ್ಗೆಸ್ಟ್ ಇನ್ಕಮ್ ಇರೋದು ಯಾವ್ದ್ರಲ್ಲಿ ಅಂತಂದ್ರೆ ಅದು ಟೀಮ್ ಬೋನಸ್ ಅಲ್ಲಿ. ಸೊ ಅಷ್ಟು ಇನ್ಕಮ್ ಇದೆ ಆ ಟೀಮ್ ಬೋನಸ್ ಅಲ್ಲಿ. ಇವತ್ತು ತುಂಬಾ ಜನರು ನಮ್ಮ ಭಾರತದಲ್ಲೇ 1 ಕೋಟಿ ಮೇಲೆ ಆದಾಯ ತಗೊಳ್ತಿರೋರು ಇದಾರೆ, ಪರ್ ಮಂತ್ ಲಕ್ಷಗಟ್ಲೆ ಇನ್ಕಮ್ ತಗೊಳ್ತಿರೋರು ಇದಾರೆ, ಕೋಟಿಗಟ್ಲೆ ಇನ್ಕಮ್ ತಗೊಳ್ತಿರೋರು ಇದಾರೆ ಬೇರೆ ಬೇರೆ ದೇಶಗಳಲ್ಲಿ. ಸೊ ಅಷ್ಟು ಕೆಪಾಸಿಟಿ ಟೀಮ್ ಬೋನಸ್ ಇದೆ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಊರಲ್ಲಿ ನಿಮಗ್ ಗೊತ್ತಿರಲ್ಲ, ಅವರು ನಿಮಗ್ ಪರಿಚಯ ಇರಲ್ಲ, ನೀವು ರೆಫರ್ ಮಾಡಿದ ಫ್ರೆಂಡ್ ಇಂದ ಫ್ರೆಂಡ್ 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 ಆಗಿ ಯಾವ್ದೋ ಒಂದು ಊರಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಿಮ್ ಕಂಪನಿಯಲ್ಲಿ, ಅದರಿಂದ ನಿಮಗೆ ಇನ್ಕಮ್ ಬರುತ್ತೆ ಅಂತಂದ್ರೆ ಇಂತ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಇಡೀ ಜಗತ್ತಿನಲ್ಲಿ ನೆಲ್ಲಿದೆ. ಎಸ್ಆರ್ ಗೊತ್ತಿಲ್ದಿರೋ ಅಂತ ವ್ಯಕ್ತಿ ಗೊತ್ತಿಲ್ದಿರೋ ಜಾಗದಲ್ಲಿ ನಿಮ್ಮ ಸಂಸ್ಥೆಯ ಪ್ರಾಡಕ್ಟ್ ಖರೀದಿ ಮಾಡಿದ್ರೆ ಅದರಿಂದ ನಿಮಗೆ ಸಂಭಾವನೆ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬ್ಯೂಟಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನ ಬ್ಯೂಟಿ ಅಂತಂದ್ರೆ ಇದೇನೆ. ಸೊ ಅಂತ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಅಂತ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಎಸ್ಆರ್ನು ಅದನ್ನ ಟೀಮ್ ಬೋನಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಒಂದು ದೊಡ್ಡ ಟೀಮ್ ನ ಮೇಂಟೈನ್ ಮಾಡಿದ್ರೆ, ಒಂದು ದೊಡ್ಡ ಟೀಮ್ ನ ಕಟ್ಟಿದ್ದಾಯ್ತು ಅಂತಂದ್ರೆ, ಸೊ ನೀವು ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ನ ಗಳಿಸಬಹುದು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಿಸ್ನೆಸ್ ಅಲ್ಲಿ, ಬಿಸ್ನೆಸ್ ಮಾಡೆಲ್ ಅಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ನೀವು ನಿಮ್ಮ ಟೀಮ್ ಅಲ್ಲಿರುವಂತ 100 ಜನ ಅಥವಾ 1000 ಸದಸ್ಯರಿಗೆ, ಟೀಮ್ ಮೆಂಬರ್ಸ್ಗೆ ಪ್ರತಿ ತಿಂಗಳು ಸಂಬಳ ಕೊಡೋ ನೆಸೆಸಿಟಿ ಇಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ಸಂಬಳನ ಕೊಡದೇನೆ ಅವರ ಟೈಮ್, ಅವರ ಒಂದು ಎಫರ್ಟ್, ಅವರ ಒಂದು ಸ್ಕಿಲ್ ನ ಬೆನಿಫಿಟ್ ನೀವು ತಗೊಳಕ್ ಸಾಧ್ಯತೆ ಇದೆ. ಸಮಯದ ಲಾಭ, ಪ್ರಯತ್ನದ ಲಾಭ, ಕೌಶಲ್ಯದ ಲಾಭವನ್ನ ನೀವು ಪಡೆಯಕ್ ಸಾಧ್ಯತೆ ಇದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಕಂಪನಿಯ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಷನ್ ಮಾಡುವಂತ ಒಂದು ಈಸಿಯೆಸ್ಟ್ ಮಾರ್ಕೆಟಿಂಗ್, ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಇಲ್ಲಿ ನಾವು ಜಾಹೀರಾತು ಅಂತೇಳಿ ಅಥವಾ ಅಡ್ವರ್ಟೈಸ್ಮೆಂಟ್ ಗೆ ಅಂತೇಳಿ ಕಂಪನಿ ಖರ್ಚು ಮಾಡೋ ನೆಸಿಟಿ ಇಲ್ಲ. ತುಂಬಾ ಜನರು ಪ್ರಶ್ನೆ ಕೇಳ್ತಾರೆ ಮಾರ್ಕೆಟ್ ಅಲ್ಲಿ, ಸರ್ ನಿಮ್ ಕಂಪನಿ ಯಾಕೆ ಟಿವಿಲಿ ಬರಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಬರಲ್ಲ? ಸೊ ನಿಮ್ಗೆ ಆ ಪ್ರಶ್ನೆಗಳು ಬರ್ಬೋದು. ಅವಾಗ ನೀವು ಕ್ಲಾರಿಟಿ ಕೊಡ್ಬೇಕಿರೋದು, ಅಡ್ವರ್ಟೈಸ್ಮೆಂಟ್ ಗೆ ಇನ್ವೆಸ್ಟ್ ಮಾಡದೇ ಇರೋ ಕಾರಣದಿಂದ ಅಥವಾ ಮಧ್ಯವರ್ತಿಗಳಿಗೆ ಇನ್ಕಮ್ ಹೋಗದೆ ಇರೋ ಕಾರಣದಿಂದ ನಮಗಿಲ್ಲಿ ಇನ್ಕಮ್ ಸಿಗ್ತಾ ಇದೆ. ಇಲ್ಲೇನಾದ್ರು ಕಂಪನಿ ಅಡ್ವರ್ಟೈಸ್ಮೆಂಟ್ ಮಾಡೋದಾಗಿದ್ರೆ ಇಲ್ಲಿ ಜಾಯ್ನ್ ಆಗುವಂತ ಪ್ರತಿಯೊಬ್ಬ ಗ್ರಾಹಕರಿಗೆ, ಪ್ರಾಡಕ್ಟ್ ಖರೀದಿ ಮಾಡುವಂತ ಪ್ರತಿಯೊಬ್ಬ ಗ್ರಾಹಕರಿಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಇವತ್ತು ಆಂಟ್ರಪ್ರನರ್ಸ್ ನ ಜಾಸ್ತಿ ಕ್ರಿಯೇಟ್ ಮಾಡ್ತಿರುವಂತ ಒಂದು ಗೋಲ್ಡನ್ ಇಂಡಸ್ಟ್ರಿ, ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಎಸ್ಆರ್ನು ಸೊ ಅದಕ್ಕೇನೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಿಸ್ನೆಸ್ ನ ಅಥವಾ ಬಿಸ್ನೆಸ್ ಮಾಡೆಲ್ ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ, ಒಬ್ಬ ಕಡು ಬಡವ ಶ್ರೀಮಂತ ಆಗೋದಕ್ಕೆ, ಒಬ್ಬ ಕಡು ಬಡವ ಆರ್ಥಿಕ ಸ್ವಾತಂತ್ರ್ಯನ ಸಾಧಿಸೋದಕ್ಕೆ ಒಂದು ಗೋಲ್ಡನ್ ಇಂಡಸ್ಟ್ರಿ ಅಥವಾ ಒಂದು ಬೆಸ್ಟ್ ಬಿಸ್ನೆಸ್ ಮಾಡೆಲ್ ಇಡೀ ಜಗತ್ತಿನಲ್ಲಿ ಇದೆ ಅಂತ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿರೋರು ಯಾರು? ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಥವಾ ಬೆಸ್ಟ್ ಬಿಸ್ನೆಸ್ ಮಾಡಲ್ ಅಂತ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಎಕ್ಸ್ಪ್ಲೇನ್ ಮಾಡಿರೋ ಸ್ನೇಹಿತರೆ ಫೇಮಸ್ ಎಕನಾಮಿಸ್ಟ್ ಫ್ರಮ್ ಅಮೆರಿಕಾ. ಸೊ ಉನ್ನತ ಆರ್ಥಿಕ ತಜ್ಞರಲ್ಲಿ ಮತ್ತೆ ಹಣಕಾಸು ಸಲಹೆಗಾರರಲ್ಲಿ ಒಬ್ಬರಾದಂತ ರಾಬರ್ಟ್ ಕಿಯೋಸಕಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಒಂದು ಬುಕ್ಕಿನ ಆಥರ್ ಅಂತಾನೆ ಹೇಳ್ಬೋದು. ಜೊತೆಗೆ ದ ಬಿಸ್ನೆಸ್ ಆಫ್ 21st ಸೆಂಚುರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಿಸ್ನೆಸ್ ಸ್ಕೂಲ್ ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಬುಕ್. ಎಲ್ರು ಖರೀದಿ ಮಾಡಿ ಓದ್ಲೇಬೇಕಾದಂತ ಪುಸ್ತಕ. ಬಿಸ್ನೆಸ್ ಸ್ಕೂಲ್ ಅನ್ನುವಂಥದ್ದನ್ನ ಮಿಸ್ ಮಾಡಿದಾಗ ಎಲ್ರು ಕೂಡ ಖರೀದಿ ಮಾಡಿ ಓದಿ.
ಕ್ಲಿಯರ್? ಎಸ್ ಡಿಯರ್ ಲೀಡರ್ಸ್, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ಎಜುಕೇಶನ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಎಜುಕೇಶನ್. ಸೊ ಈಗ ಕ್ವಶನ್ ಅಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಣ. ಸೊ ಯಾರು ಪ್ರಶ್ನೆನ ಕೇಳ್ತೀರಾ ಅವರು ಚಾಟ್ ಬಾಕ್ಸ್ ಅಲ್ಲಿ ನೇಮ್ ನ ಮೆನ್ಷನ್ ಮಾಡಿ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಸೊ ನಿಮ್ಮ ಪ್ರಶ್ನೆಗಳನ್ನ ಹಂಚ್ಕೊಳ್ಳಿ, ಅದಕ್ಕೆ ನನ್ನ ಕಡೆಯಿಂದ ಉತ್ತರ ಸಿಗತ್ತೆ. ಎಸ್, ನವೀನ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ನವೀನ್ ಸರ್ನ ಅನ್ಮ್ಯೂಟ್ ಮಾಡೋಣ. ಎಸ್ ನವೀನ್ ಸರ್. ಸರ್ ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಮಸ್ತೆ ಸರ್. ದಿಸ್ ಆಪರ್ಚುನಿಟಿ. ಸರ್ ನಾನು ನನ್ನ ಒಂದು ಟೀಮ್ ಅಲ್ಲಿ ತುಂಬಾ ಜನದ ಪ್ರಶ್ನೆ ಏನಂತಂದ್ರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಈ ಒಂದು MLM ಇಂಡಸ್ಟ್ರಿನ ರೆಫರ್ ಮಾಡಬಹುದಾ, ಬಿಸ್ನೆಸ್ ನ ಕೆರಿಯರ್ ಆಗಿ ತಗೋಬಹುದಾ ಅಂತೇಳಿ ಕ್ವಶನ್ ಇದೆ ಸರ್. ಈವನ್ ನನಗೂ ಕೂಡ, ನಾನು ಕೂಡ ಗೌರ್ಮೆಂಟ್ ಸರ್ವೆಂಟ್, ನಾನ್ ಮಾಡಬಹುದಾ ಅಂತ ಸರ್. ಓಕೆ, ವೆರಿ ಗುಡ್ ಕ್ವಶನ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ವಶನ್ ನ ನೀವು ರೈಸ್ ಮಾಡಿದಕ್ಕೆ ಈ ಒಂದು ಸಂದರ್ಭದಲ್ಲಿ. ಸೊ ತುಂಬಾ ಜನರು ಈ ಒಂದು ಪ್ರಶ್ನೆ ಕೇಳ್ತಿರ್ತಾರೆ. ಡಿಯರ್ ಲೀಡರ್ಸ್, ಎಲ್ರು ಒಂದು ಅರ್ಥ ಮಾಡ್ಕೋಬೇಕಿರುವಂತದ್ದು, ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಗ ಅದು ಪರ್ಮನೆಂಟ್ ಆಗಿರತ್ತೆ, ಅದು ಗೌರ್ಮೆಂಟ್ ಇಂದ ಫಿಕ್ಸ್ಡ್ ಜಾಬ್ ಆಗಿರತ್ತೆ. ಸೊ ಅಲ್ಲಿ ನೀವು ವರ್ಕ್ ಮಾಡುವಾಗ ಇನ್ನೊಂದು ಕಡೆ ವರ್ಕ್ ಮಾಡೋಂಗಿಲ್ಲ ಅನ್ನೋದು ಕಂಡೀಷನ್ ಇರತ್ತೆ. ಸೊ ಇದಕ್ಕೋಸ್ಕರನೇ ನಿಮ್ಮೆಲ್ರಿಗೂ ಈ ಒಂದು ಪ್ರಶ್ನೆ ಬರುವಂತದ್ದು. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಿರುವಂತ ಒಂದು ವಿಚಾರ ಏನು ಅಂತಂದ್ರೆ, ನೀವು ಇನ್ನೊಂದು ಕಡೆ ವರ್ಕ್ ಮಾಡೋದಕ್ಕೆ ನೀವು ಫುಲ್ ಟೈಮರ್ ಆಗಿ ಬರ್ತಾ ಇಲ್ವಲ್ಲ, ಅಥವಾ ಫುಲ್ ಟೈಮರ್ ಆಗಿ ವರ್ಕ್ ಮಾಡ್ತಾ ಇಲ್ವಲ್ಲ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡ್ತಿರೋಂತ ವಿಚಾರ ಏನು ಅಂತ ಅಂದ್ರೆ, ಸಂಸ್ಥೆಯಲ್ಲಿರುವಂತ ಪ್ರಾಡಕ್ಟ್ಸ್ ನ ಖರೀದಿ ಮಾಡ್ತಾ ಇದ್ದೀರಾ. ಎಲ್ಲೂ ಕೂಡ ನಿಮ್ಮ ಗೌರ್ಮೆಂಟ್ ಜಾಬ್ ಅಲ್ಲಿ ಅಂಗಡಿಯಿಂದ ಪ್ರಾಡಕ್ಟ್ಸ್ ನ ಖರೀದಿ ಮಾಡಬಾರ್ದು ಅಂತ ಏನಾದ್ರು ಕಂಡೀಷನ್ ಇದೆಯಾ? ಪ್ರಾಡಕ್ಟ್ಸ್ ಅಂತೂ ಖರೀದಿ ಮಾಡೇ ಮಾಡ್ತೀರಾ. ಮನೆಗೆ ಬೇಕಾಗಿರೋ ರೇಷನ್ ನ ತಗೊಳ್ತೀರಾ, ಮನೆಗೆ ಬೇಕಾಗಿರೋ ಸೋಪ್ ತಗೊಳ್ತೀರಾ, ನಿಮಗೆ ಶಾಂಪೂ ತಗೊಳ್ತೀರಾ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ಮೆಡಿಕಲ್ ಶಾಪ್ ಅಲ್ಲಿ ತಗೊಳ್ತೀರಾ. ಹೀಗೆ ಪ್ರಾಡಕ್ಟ್ಸ್ ಗಳಂತೂ ಖರೀದಿ ಮಾಡೇ ಮಾಡ್ತೀರಾ. ಬಟ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಥವಾ ಒಳ್ಳೆ ಕ್ವಾಲಿಟಿ ಇದೆ ಅನ್ನೋ ಒಂದು ಗ್ಯಾರಂಟಿ ನಿಮಗಿರಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಮಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಗಳಲ್ಲಿ ನೀವು ಪ್ರಾಡಕ್ಟ್ಸ್ ತಗೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಇದು ಮೊದಲನೇ ಬೆನಿಫಿಟ್. ಕ್ವಾಲಿಟಿ ಗ್ಯಾರಂಟಿ ಇರುತ್ತೆ. ಸೊ ಹಂಗಿರುವಾಗ ನೀವೇನ್ ಮಾಡ್ತೀರಾ, ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಿರೋ ಕಡೆ, ಕ್ವಾಲಿಟಿ ಗ್ಯಾರಂಟಿ ಇಲ್ದಿರೋ ಕಡೆ ನೀವು ಖರೀದಿ ಮಾಡೋದ್ ಬದಲು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನೀವು ಖರೀದಿ ಮಾಡ್ತೀರಾ, ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಡಿಸ್ಕೌಂಟ್ ಸಿಗೋ ಅಂತದ್ದು ಅಥವಾ ಡಿಸ್ಕೌಂಟ್ ತಗೋಬಾರ್ದು ಅಂತ ಎಲ್ಲೂ ರೂಲ್ಸ್ ಇದೆಯಾ? ಎಲ್ಲಾದ್ರೂ ರೂಲ್ಸ್ ಇದೆಯಾ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ? ನೀವು ಡಿಸ್ಕೌಂಟ್ ನ ಎಂಜಾಯ್ ಮಾಡಬಹುದು. ಅಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ಆ ಒಂದು ಪ್ರಾಡಕ್ಟ್ಸ್ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ಅಂದ್ರೆ ಆ ಪ್ರಾಡಕ್ಟ್ಸ್ ನ ನೀವು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿದ್ರೆ ಅದರಿಂದ ನಿಮಗೆ ಸಂಭಾವನೆ ಬರುತ್ತೆ ಅಂತ ಅಂದ್ರೆ, ಸೊ ಅಲ್ಲಿ ನಿಮಗೆ ಏನಾದ್ರು ಕಂಡೀಷನ್ ಇದೆಯಾ? ಏನು ಕಂಡೀಷನ್ ಇಲ್ಲ. ನೀವು ಆ ಪ್ರಾಡಕ್ಟ್ಸ್ ನ ಖರೀದಿ ಮಾಡಿದೀರಾ, ನಿಮ್ಗೆ ಇಷ್ಟ ಆಗಿದೆ, ನೀವು ಇನ್ನೊಬ್ರು ರೆಕಮೆಂಡ್ ಮಾಡಿದೀರಾ. ರೆಕಮೆಂಡ್ ಮಾಡಿದ್ದಕ್ಕೆ ನಿಮ್ಮ ಪಾನ್ ಕಾರ್ಡ್ ಮುಖಾಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ TDS ಪೇ ಮಾಡ್ತೀರಾ. TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ನಿಮಗೆ ಬರುವಂತ ಸಂಭಾವನೆಯಲ್ಲಿ, ನಿಮಗೆ ಬರುವಂತ ಕಮಿಷನ್ ಅಲ್ಲಿ 5% ಡಿಡಕ್ಟ್ ಆಗಿ ಇನ್ನುಳಿದಿದ್ದು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಹಾಗಿದ್ದಾಗ ನಿಮಗೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲಿ ವರ್ಕ್ ಮಾಡ್ಬೋದಾ ಇಲ್ವಾ ಅನ್ನೋ ಪ್ರಶ್ನೆನೇ ಬರಲ್ಲ ಅಲ್ಲ. ಯಾವಾಗ ಪ್ರಶ್ನೆ ಬರುತ್ತೆ ಅಂತಂದ್ರೆ, ನೀವು ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡುವಾಗ, ಅಂದ್ರೆ ನೀವು ಜಾಬ್ ಮಾಡುವಾಗ ಆ ಜಾಬ್ ಅಲ್ಲಿ ಇರುವಂತ ಕೆಲಸಗಳನ್ನ ಅಥವಾ ಕರ್ತವ್ಯಗಳನ್ನ ಮಾಡದೇನೆ ನೀವು ಆಫೀಸಲ್ಲಿ ಕೂತ್ಕೊಂಡು ಡೈರೆಕ್ಟ್ ಸೆಲ್ಲಿಂಗ್ ವಿಚಾರವಾಗಿ ವರ್ಕ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಯಾಕೆ ಅಂತಂದ್ರೆ, ನೀವು ಮಾರ್ನಿಂಗ್ 10 ಗಂಟೆಗೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ, ಗೌರ್ಮೆಂಟ್ ಜಾಬ್ ಸ್ಟಾರ್ಟ್ ಆಗುತ್ತೆ, 5 ಗಂಟೆವರೆಗೆ ಇರುತ್ತೆ ಅಂದ್ರೆ 10 ರಿಂದ 5 ಗಂಟೆವರೆಗೂ ನೀವು ಯಾವ್ದು ಬೇರೆ ಕೆಲಸ ಮಾಡೋಂಗಿಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಅದನ್ನೇ ಮಾಡ್ಬೇಕು. ಸೊ ನೀವು ಯಾವ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತೀರಾ, ಅಲ್ಲಿ ಏನ್ ಕೆಲಸಗಳಿರುತ್ತೆ ಆ ಕೆಲಸಗಳನ್ನೇ ಮಾಡ್ಬೇಕು. ಬಟ್ 10 ಗಂಟೆ ಒಳಗಡೆ ಅಥವಾ 5 ಗಂಟೆ ಮೇಲೆ ನೀವು ಬೇರೆ ಯಾವುದೇ ಆಕ್ಟಿವಿಟಿ ಮಾಡೋಂಗಿಲ್ಲ ಅಂತ ಯಾರು ಲಿಮಿಟ್ ಮಾಡಕ್ ಆಗಲ್ಲ. ಎಸ್ ಆರ್ ನೋ?
ಸೊ ನಮಗೆ ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ನಾವು ಡಿಪೆಂಡ್ ಆಗಕ್ಕಾಗಲ್ಲ, ಅಥವಾ ಒಂದ್ ಸೋರ್ಸ್ ಆಫ್ ಇನ್ಕಮ್ ನಮ್ಗೆ ಸಾಲಲ್ಲ. ನಮ್ಗೆ ಹಲವಾರು ಕನಸುಗಳಿದಾವೆ, ನಮ್ಗೆ ಹಲವಾರು ಡ್ರೀಮ್ಸ್ ಗಳಿದಾವೆ. ಸೊ ನಿಮ್ಮ ಗೌರ್ಮೆಂಟ್ ಸ್ಯಾಲ್ರಿ ನಮಗ್ ಸಾಲ್ತಾ ಇಲ್ಲ ಅಂತ ಅಂದಾಗ, ನೀವೇನ್ ಹೇಳಿದ್ದೀರ ಸಮಯ 10 ರಿಂದ 5 ಗಂಟೆ ಅಥವಾ 8 ರಿಂದ 6 ಗಂಟೆ, ಸೊ ನಿಮ್ಮ ಸರ್ಕಾರಿ ಕೆಲಸದ ಅವಧಿ ಏನಿದೆ ಆ ಅವಧಿಯಲ್ಲಿ ನಿಮ್ ಕೆಲಸ ಮಾಡ್ತೀನಿ ಬಿಟ್ರಿ ಯಾವ್ದೂ ಕೆಲಸ ಮಾಡಲ್ಲ. ಬಟ್ ಇನ್ನುಳಿದ ಸಮಯನ ನಾನು ಬೇರೆ ಡೆವಲಪ್ಮೆಂಟ್ಗೆ, ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಡೆವಲಪ್ಮೆಂಟ್ಗೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ, ಅಥವಾ ನನ್ನ ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ, ನನ್ನ ಕನಸುಗಳು ಜಾಸ್ತಿ ಇದೆ, ಅದಕ್ಕೆ ನಾನು ಇನ್ನೊಂದೇನೋ ಕೆಲಸ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಯಾರು ಕೂಡ ನಿಮ್ಮನ್ನ ಲಿಮಿಟ್ ಮಾಡುವಂಗಿಲ್ಲ, ಯಾರು ಕೂಡ ನಿಮ್ಮನ್ನ ಹೋಲ್ಡ್ ಮಾಡುವಂಗಿಲ್ಲ. ಸೊ ಅಂಡ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಪಾನ್ ಕಾರ್ಡ್ ಅಂತ ಏನಿರುತ್ತೆ, ಆ ಪಾನ್ ಕಾರ್ಡ್ ನೀವು ಸಬ್ಮಿಟ್ ಮಾಡಿರ್ತೀರಾ, ಅದರಿಂದ TDS ನೀವು ಪೇ ಮಾಡಿದಾಗ ಸೊ ಅಲ್ಲಿ ಪ್ರಶ್ನೆ ಬರಲ್ಲ. ಈ ಕಡೆ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಕರೆಕ್ಟ್ ಆಗಿರ್ತೀರಾ, ಸೊ ಟ್ಯಾಕ್ಸ್ ಕಟ್ಟಿರ್ತೀರಾ. ಅಂಡ್ ವೆರಿ ಇಂಪಾರ್ಟೆಂಟ್, ಗೌರ್ಮೆಂಟ್ ಜಾಬ್ ಅಲ್ಲಿ ನೀವು ಏನ್ ಕೆಲಸ ಮಾಡ್ತಿರ್ತೀರಾ ಆ ಕೆಲಸದಲ್ಲೂ ಕೂಡ 100% ಇನ್ವಾಲ್ವ್ಮೆಂಟ್ ಕೊಟ್ಟಿರ್ತೀರಾ. ಅಲ್ಲಿ ನೀವು ಡೈರೆಕ್ಟ್ ಸೆಲ್ಲಿಂಗ್ ವಿಚಾರವಾಗಿ ನೀವು ವರ್ಕ್ ಮಾಡುವಂಗಿಲ್ಲ. ತುಂಬಾ ಜನರು ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತಂದ್ರೆ, ಗೌರ್ಮೆಂಟ್ ಜಾಬ್ ಮಾಡ್ತಾನೆ, ಸೊ ಅಲ್ಲಿ ಆ ಕೆಲಸಗಳನ್ನ ಮಾಡೋದ್ ಬಿಟ್ಟು ಆ ಟೈಮಲ್ಲಿ ಅಲ್ಲಿ ಕೆಲಸಕ್ಕೆ ಚಕ್ಕರ್ ಹಾಕಿ ಅಥವಾ ಕೆಲಸ ಮಾಡದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವಿಚಾರವಾಗಿ ಇನ್ವಿಟೇಷನ್ ಮಾಡೋದಿರ್ಬೋದು, ಮೊಬೈಲ್ ಅಲ್ಲಿ ಪ್ರೆಸೆಂಟೇಷನ್ ಕೊಡೋದಿರ್ಬೋದು, ಅಥವಾ ಮೀಟಿಂಗ್ಸ್ ಗಳನ್ನ ಅಟೆಂಡ್ ಮಾಡೋದಿರ್ಬೋದು, ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡೋದ್ ತಪ್ಪು. ಕ್ಲಿಯರ್? ಸೊ ಇದು ನವೀನ್ ಸರ್ ಕೇಳಿದಂತ ಪ್ರಶ್ನೆಗೆ ಕ್ಲಾರಿಟಿ. ಸೊ ನೀವು ಲೀಗಲ್ ಆಗಿ ಗೌರ್ಮೆಂಟ್ ಗೆ TDS ನೀವು ಪೇ ಮಾಡೋದ್ರಿಂದ, ಟ್ಯಾಕ್ಸ್ ನೀವು ಪೇ ಮಾಡೋದ್ರಿಂದ, ಸೊ ನೀವ್ ಯಾವ ಕೂಡ ವರಿ ಮಾಡೋ ನೆಸೆಸಿಟಿ ಇಲ್ಲ. ನೀವು ಜಸ್ಟ್ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ, ನೀವು ಬಳಸಿದೀರಾ ನಿಮ್ ಹೆಲ್ತ್ಗೆ, ಸೊ ನಿಮ್ಮ ಒಳ್ಳೇದಕ್ಕೆ, ನಿಮಗೆ ಕ್ವಾಲಿಟಿ ಅಂತ ಅನ್ಸಿದೆ, ಸೊ ಡಿಸ್ಕೌಂಟಿಗೋಸ್ಕರ ಅಥವಾ ಇನ್ನೊಂದ್ ಯಾವ್ದೋ ರೀಸನ್ಗೋಸ್ಕರ ನೀವು ಬಳಸಿರ್ತೀರಾ, ರಿಸಲ್ಟ್ಗೋಸ್ಕರ ಬಳಸಿರ್ತೀರಾ. ಸೊ ಅದನ್ನ ನೀವು ಜಸ್ಟ್ ರೆಕಮೆಂಡ್ ಮಾಡಿರ್ತೀರಾ ಅಷ್ಟೇ. ರೆಕಮೆಂಡ್ ಮಾಡಿರೋದಕ್ಕೆ ನಿಮ್ಗೆ ಸಂಭಾವನೆ ಅಂತ ಬಂದಿರುತ್ತೆ. ಸೊ ನೆಕ್ಸ್ಟ್ ಪ್ರಸನ್ನ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಸೊ ಅವ್ರನ್ನ ಅನ್ಮ್ಯೂಟ್ ಮಾಡೋಣ. ಎಸ್ ಪ್ರಸನ್ನ ಸರ್. ಸರ್ ನಮಸ್ತೆ. ಸಂಜಯ್ ಸರ್, ತುಂಬಾ ಖುಷಿ ಆಗ್ತದೆ ಈ ಒಂದು ಕ್ಲಾಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಕ್ಲಾಸ್ ಬರ್ತಾ ಇದೆ ಸರ್. ಇವಾಗ ನನ್ ಕ್ವಶನ್ ಏನಂದ್ರೆ, ಎಸ್ ಸರ್, ಕೆಲವರು ತುಂಬಾ ಜನ ಕಂಪನಿ ಬಿಟ್ಟು ಹೋಗ್ಬಿಟ್ಟು ಆ ಕಂಪನಿ ಬಗ್ಗೆ ತುಂಬಾ ನೆಗೆಟಿವಿಟಿ ಸಿಕ್ಕಿರುವಂತದ್ದು ಇಲ್ಲಿಂದಾನೇ ಬಂದಿರುತ್ತೆ. ಓಕೆ. ಅವರು ಈ ಕಂಪನಿ ಬಗ್ಗೆ ನೆಗೆಟಿವ್ ಮಾಡ್ತಾರಲ್ಲ, ಅಂತವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಇಲ್ಲ ಅಂತಂದ್ರೆ ಆತರ ಒಂದ್ ಕ್ವಶನ್ಸ್ ಇದೆ ನನ್ಗೆ. ತುಂಬಾ ಕೆಲವೊಂದು ಕಂಪನಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ತುಂಬಾ ಚೆನ್ನಾಗಿ ಇದ್ರಿಂದಾನೇ ಕಲ್ತಿರ್ತಾರೆ, ಓಕೆ, ಇದ್ರಿಂದಾನೇ ಅನ್ನ ತಿಂದಿರ್ತಾರೆ. ಬಟ್ ಇಲ್ಲಿ ಅನ್ನ ಚೆನ್ನಾಗಿಲ್ಲ ಈ ತರ ಅನ್ನುವಂಥದ್ದು ಹೇಳೋ, ಬೇರೆ ಕಂಪನಿಗೆ ಹೋದಾಗ ಈ ತರ ಈ ಕಂಪನಿ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಲ್ಲಿಗೊಂದು ನಮ್ಗೊಂದು ಇದೊಂದು ತುಂಬಾ ಪ್ರಶ್ನೆ ಕಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಟೆಕ್ನಿಕಲ್ ಕ್ವಶನ್ ನೀವು ಕೇಳಿದ್ದೀರಾ. ಇದು ಎಮೋಷನಲ್ ಟಾಪಿಕ್, ಆಕ್ಚುಲಿ ಭಾವನಾತ್ಮಕವಾಗಿ ಇರುವಂತ ಒಂದು ಪ್ರಶ್ನೆ ಆಕ್ಚುಯಲ್ ಆಗಿ. ಸೊ ನಮ್ಮ ಒಂದು ನೆಮ್ಮದಿಗೆ, ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೆ ಬೇಕಾಗಿರುವಂತ ಒಂದು ಉತ್ತರ. ವೆರಿ ಗುಡ್. ಸೊ ನಾನು ಪರಿಸ್ಥಿತಿಗಳನ್ನ ನೋಡ್ಕೊಂಡು ಇದಕ್ಕೆ ಉತ್ತರ ಕೊಡ್ತೀನಿ. ಸೊ ಮೊದಲನೇ ಪರಿಸ್ಥಿತಿ ಏನು ಅಂತಂದ್ರೆ, ಅವರು ಒಂದು ಒಳ್ಳೆ ಕಂಪ್ನಿಲಿ ಇರ್ತಾರೆ, ಲೀಗಲ್ ಕಂಪ್ನಿಲಿ ಇರ್ತಾರೆ, ತುಂಬಾ ಚೆನ್ನಾಗಿ ಆ ಕಂಪ್ನಿ ಪ್ರಮೋಟ್ ಮಾಡಿರ್ತಾರೆ. ಹಲವಾರು ವೇದಿಕೆಗಳಲ್ಲಿ ನಾನು ಈ ಕಂಪ್ನಿ ಬಿಟ್ಟು ಹೋಗಲ್ಲ, ಸೊ ನನ್ನ ತಂದೆಯ ಸ್ಥಾನದಲ್ಲಿ ನಾನು ಈ ಕಂಪ್ನಿಗೆ ಅವಕಾಶ ಕೊಟ್ಟಿದ್ದೀನಿ, ಅಥವಾ ಒಂದು ತಾಯಿಯ ಸ್ಥಾನದಲ್ಲಿ ಈ ಕಂಪ್ನಿಗೆ ಅವಕಾಶ ಕೊಟ್ಟಿದ್ದೀನಿ, ಸೊ ನನ್ನ ಸರ್ವಸ್ವನೇ ಈ ಒಂದು ಕಂಪನಿ ಅಂತೇಳಿ ಪ್ರಮೋಷನ್ ಮಾಡಿರ್ತಾರೆ. ಇದು ಒಂದ್ ಕಡೆ. ಸೊ ಬಟ್ ಅವರಿಗೆ ಆ ಒಂದು ಕಂಪ್ನಿಯಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ. ಸೊ ಒಂದು, ಆ ಕಂಪನಿಯಲ್ಲಿರುವಂತ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಕಿರಿಕಿರಿ ಇರ್ಬೋದು, ಅಥವಾ ಅವ್ರಿಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಹೀಗೆ ಯಾವುದೋ ಒಂದು ಕಾರಣಕ್ಕೆ ಅವರು ಒಂದು ನಿರ್ಧಾರ ತಗೊಳ್ತಾರೆ, ಬೇಡ ನನಗೆ ಈ ಕಂಪನಿ, ಇನ್ನೊಂದು ಯಾವ್ದೋ ಕಂಪ್ನಿಗೆ ಹೋಗೋಣ ಅಂತೇಳಿ. ಸೊ ಆ ಒಂದು ನಿರ್ಧಾರ ತಗೊಳ್ಳೋದು ತಪ್ಪಲ್ಲ, ದಟ್ ಈಸ್ ದೇರ್ ಇಂಟ್ರೆಸ್ಟ್. ಅವರ ಒಂದು ಇಂಟ್ರೆಸ್ಟ್ಗೆ ಅವ್ರು ಇನ್ನೊಂದು ಕಂಪ್ನಿಗೆ ಹೋಗಿರ್ತಾರೆ. ಸೊ ಇದು ಪ್ರಶ್ನೆ ಅಲ್ಲ. ಬಟ್ ಆಕ್ಚುಯಲ್ ಪ್ರಶ್ನೆ ಪ್ರಸನ್ನ ಸರ್ ಕೇಳಿದ್ದು, ಸರ್ ಹಿಂಗ್ ಹೋಗಿದ್ ನಮಗೆ ಸಮಸ್ಯೆ ಅಲ್ಲ, ಬಟ್ ಹೋದಾದ್ಮೇಲೆ ಅವರು ಈ ಒಂದು ಕಂಪನಿಯ ಬಗ್ಗೆ ನೆಗೆಟಿವ್ ಮಾಡಿ ತಮ್ಮ ಹಳೆಯ ಕಂಪನಿಲಿರುವಂತ ಲೀಡರ್ಸ್ ಗಳನ್ನ ತಮ್ಮ ಹೊಸ ಕಂಪನಿಗೆ ಶಿಫ್ಟ್ ಮಾಡುವಂತ ಕೆಲಸ ಇದೆಯಲ್ಲ, ಇದು ಆಕ್ಚುಲಿ ತಪ್ಪು ಕೆಲಸ. ಸೊ ಒಂದು ರಾಂಗ್ ಪ್ರಮೋಷನ್ ಅಂತಾನೆ ಹೇಳ್ಬೋದು. ಸೊ ಅಂತವರಿಗೆ ನಾನು ಹೇಳೋದೇನಂತಂದ್ರೆ, ದಯವಿಟ್ಟು ಅಂತ ಒಂದು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ ಮೇಲೆ ತುಂಬಾ ವ್ಯಾಲ್ಯೂ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಒಂದು ನೇಮ್ ಮಾಡಿರ್ತೀರಾ. ಸೊ ನೀವು
ಒಂದ್ ಟೈಮ್ ಅಲ್ಲಿ ಆ ಕಂಪನಿಯ ಅರ್ನಿಂಗ್ಸ್ ಮಾಡಿರ್ತೀರಾ ಕಂಪ್ನಿಯಲ್ಲಿ, ಸೊ ನಿಮ್ ಲೈಫ್ ಕಟ್ಕೊಂಡಿರ್ತೀರಾ, ಸೊ ನೀವು ತುಂಬಾ ಕಮಿಟ್ಮೆಂಟ್ಸ್ ಗಳ ಕಂಪ್ನಿಯಿಂದ ಕ್ಲಿಯರ್ ಆಗಿರತ್ತೆ. ಸೊ ಹಲವಾರು ರೀತಿಯಲ್ಲಿ ನಿಮ್ಗೆ ಕಂಪ್ನಿ ಸಪೋರ್ಟ್ ಮಾಡಿರುತ್ತೆ. ಇಂಡೈರೆಕ್ಟ್ಲಿ ಒಂದು ಅನ್ನ ತಿಂದ್ ಮನೆಗೆ ದ್ರೋಹ ಬಗೆಬಿಡಿ ಅಂತ ಹೇಳ್ತಿರ್ತಾರೆ. ಸೊ ಹಾಗಿರೋದ್ರಿಂದ ನೀವು ಬೇಕಾದ್ರೆ ನಿಮ್ಮ ಹೊಸ ಕಂಪ್ನಿನ ಪ್ರಮೋಟ್ ಮಾಡಿ, ಹೊಸ ಕಂಪ್ನಿ ಬಗ್ಗೆ ಹೈಲೈಟ್ ಮಾಡಿ, ಅದ್ರ ಪಾಸಿಟಿವ್ ನ ಎಕ್ಸ್ಪ್ಲೈನ್ ಮಾಡಿ ಬಿಟ್ರೆ, ಹಳೆ ಕಂಪನಿಯ ನೆಗೆಟಿವ್ಸ್ ನ ಹೇಳ್ಕೊಂಡು ಅಥವಾ ಲೂಪ್ ಹೋಲ್ಸ್ ಗಳನ್ನ ಹುಡುಕೊಂಡು ಈ ಕಾರಣಕ್ಕೇನೆ ನಾನ್ ಬಿಟ್ಟು ಬಂದೆ ಅಂತ ಹೇಳಿ ಮಾತಾಡುವಂತವ್ರಿಗೆ ನಾನು ಹೇಳೋದಿಷ್ಟೇ, ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸಿಗೆನೆ ನೀವು ದ್ರೋಹ ಬಗಿತಾ ಇದ್ದೀರಾ. ನಿಮ್ ಮನಸ್ಸು ಎಲ್ಲೋ ಒಂದ್ ಕಡೆ ನಿಮ್ ಮನ್ಸಿಗೆ ನೀವು ಆಲಿಸ್ಕೊಳ್ತಾ ಇಲ್ಲ. ಸೊ ಆ ಟೈಮಲ್ಲಿ ನೀವು ಸರಿ ಇದೆ ಅಂತ ಅಂದಾಗ ನಿಮ್ಮ ಬುದ್ಧಿ ಎಲ್ಲೋಗಿತ್ತು, ನಿಮ್ ಮನಸ್ಸು ಎಲ್ಲೋಗಿತ್ತು? ಹಳೆ ಕಂಪ್ನಿ ಪ್ರಮೋಟ್ ಮಾಡಿದ್ರಿ ಅಲ್ವಾ, ಹಳೆ ಕಂಪ್ನಿನ ರೆಕಮೆಂಡ್ ಮಾಡಿದ್ರಿ ಅಲ್ವಾ, ಅವತ್ ಮೈಂಡ್ ಎಲ್ಲೋಗಿತ್ತು? ಸೊ ಇಂಡೈರೆಕ್ಟ್ಲಿ ಅವ್ರಿಗೆ ಆಗುವಂತ ಪ್ರಾಬ್ಲಮ್ಸ್ ಗಳು ಏನೇನು ಅಂತ ಅಂದ್ರೆ, ಆ ರೀತಿ ಮಾಡಿದಾಗ ಒಂದು ಜನರ ಮನಸ್ಸಲ್ಲಿ ಆ ವ್ಯಕ್ತಿಯ ಬಗ್ಗೆ ಒಂದು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇವರು ಸಮಯಕ್ಕೆ ತಕ್ಕ ಹಾಗೆ, ಸೊ ಪರಿಸ್ಥಿತಿ ತಕ್ಕ ಹಾಗೆ, ಅವಕಾಶ ಸಿಕ್ಕ ಹಾಗೆ ಯಾರನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ. ಒಂದ್ ಸಂದರ್ಭದಲ್ಲಿ ನನ್ನ ತಂದೆ ಸ್ಥಾನದಲ್ಲಿ ಇರುವಂತ ಕಂಪ್ನಿ ಅಂತ ಹೇಳಿದ್ರು, ಒಂದ್ ಸಂದರ್ಭದಲ್ಲಿ ನನ್ನ ತಾಯಿಗೆ ಹೋಲಿಸಿರ್ತಾರೆ ಕಂಪನಿನ. ಅಂತ ವ್ಯಕ್ತಿ ಇವತ್ತು ಈ ರೀತಿ ಮಾತಾಡ್ತಾ ಇದಾರೆ ಅಂತಂದ್ರೆ, ಸೊ ಈ ವ್ಯಕ್ತಿ ಹಣ ಸಿಗತ್ತೆ, ಅಧಿಕಾರ ಸಿಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದಾರೆ ಅನ್ನೋ ಒಂದು ರಾಂಗ್ ಮೆಸೇಜ್ ಅವ್ರಿಗೆ ಗೊತ್ತಿಲ್ಲದೆ ಅವರ ಒಂದು ಲೀಡರ್ಶಿಪ್ ಬಗ್ಗೆ ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಒಂದು ರಾಂಗ್ ಮೆಸೇಜ್ ಪಾಸ್ ಮಾಡ್ದಂಗ ಆಗತ್ತೆ. ಇದು ಒಂದು. ಎರಡನೇದು, ಒಂದು ನಿಮ್ಮೆಲ್ರಿಗೂ ನೆನಪಿರ್ಲಿ ಈ ಒಂದು ವಿಚಾರ, ವೆರಿ ಇಂಪಾರ್ಟೆಂಟ್. ನಾವು MLM ಅಂಡ್ ವೆಲ್ನೆಸ್ ಸರ್ಟಿಫಿಕೇಶನ್ ಕೋರ್ಸ್ ಅಲ್ಲಿ ಸೆಮಿಸ್ಟರ್ 2 ಅಲ್ಲಿ ಈ ಒಂದು ಟಾಪಿಕ್ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಬೇಸಿಕ್ ಅಲ್ಲೇನೆ ಈ ಒಂದು ವಿಚಾರ ತಿಳಿಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ತಪ್ಪು ಮಾಡಲ್ಲ, ಎಡುವಲ್ಲ ಅಂತೇಳಿ. ಸೊ ಆ ಒಂದು ವಿಚಾರ ಯಾವುದು ಅಂತಂದ್ರೆ, ಯಾವುದೇ ಕಾರಣಕ್ಕೂ ನೀವು ಕಂಪ್ನಿನ ಚೇಂಜ್ ಮಾಡಬೇಡಿ. ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅದೇ ಕಂಪನಿಯಲ್ಲಿ ವರ್ಕ್ ಮಾಡಿ. ಬಟ್ ನಿಮ್ಮ ಕಂಪನಿಯಲ್ಲಿ ನೀವು ಮುಂದುವರಿಯೋದಕ್ಕಿಂತ ಮುಂಚೆ ನಿಮ್ಮ ಕಂಪನಿಯಲ್ಲಿ ಕೆಲವು ವಿಚಾರಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಲೀಗಲಿ ಸ್ಟ್ರಾಂಗ್ ಇದೆಯಾ, ಮುಂದೆ ಫ್ಯೂಚರ್ ಇದೆಯಾ, ಸೊ ಒಳ್ಳೆ MD ಗಳಿದಾರಾ, ಸೊ ಈ ವಿಚಾರಗಳು ನಿಮ್ಗೆ ಕ್ಲಾರಿಟಿ ಸಿಕ್ಕಿದ್ರೆ, ಒಳ್ಳೆ ಪ್ರಾಡಕ್ಟ್ಸ್ ಇದೆಯಾ, ಈ ವಿಚಾರಗಳು ನಿಮ್ಗೆ ನಂಬಿಕೆ ಇದೆ, ಕ್ಲಾರಿಟಿ ಇದೆ, ಗ್ಯಾರಂಟಿ ಇದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಎಷ್ಟೇ ಕೋಟಿ ಕೊಡ್ತೀನಿ ಅಂತಂದ್ರೂ ಕೂಡ ಇನ್ನೊಂದು ಕಂಪ್ನಿಗೆ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸೊ ಒಂದು ಕಂಪನಿನ ಸೆಲೆಕ್ಟ್ ಮಾಡಿ ವರ್ಕ್ ಶುರು ಮಾಡುವಂತದ್ದು ಒಂಥರ ಮದ್ವೆ ಆದಂಗೆ ಅಂತ ನಾವ್ ಹೇಳ್ತಿರ್ತೀವಿ. ಸೊ ನೀವು ಮದ್ವೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ ಏನೆ ಹಲವಾರು ಹುಡುಗಿ ಫೋಟೋನ ತಂದು ತೋರಿಸ್ತಾರೆ ನಿಮ್ಗೆ. ಈ ಹುಡುಗಿ ಚೆನ್ನಾಗಿದಾರಾ, ಈ ಹುಡುಗಿ ಚೆನ್ನಾಗಿದಾರಾ, ಈ ಹುಡುಗಿ ಚೆನ್ನಾಗಿದಾರಾ ಅಂತೇಳಿ. ಸೊ ಅದೇ ರೀತಿ ಒಂದು ಹುಡುಗಿಗೆ ತಮ್ಮ ತಂದೆ ತಾಯಿನೇ ಹಲವಾರು ಹುಡುಗರ ಫೋಟೋನ ತಂದು ತೋರಿಸ್ತಾರೆ, ಈ ಹುಡುಗ ಚೆನ್ನಾಗಿದಾರ, ಈ ಹುಡುಗ ಚೆನ್ನಾಗಿದಾರ ಅಂತೇಳಿ. ಸೊ ನಿಮ್ಗೆ ಮದ್ವೆ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಅವಕಾಶಗಳಿರುತ್ತೆ ಬೆಸ್ಟ್ ಒನ್ ನ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಬೆಸ್ಟ್ ಒನ್ ನ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಹಲವಾರು ಜನರನ್ನ, ಹಲವಾರು ಹುಡುಗರನ್ನ ಅಥವಾ ಹಲವಾರು ಹುಡುಗಿರನ್ನ ನೋಡೋದಕ್ಕೆ ಸಾಧ್ಯತೆ ಇರುತ್ತೆ. ಯಾವಾಗ? ಮದ್ವೆ ಆಗೋದಕ್ಕಿಂತ ಮುಂಚೆ. ಬಟ್ ನೀವು ಒಂದು ಹುಡುಗನ ಅಥವಾ ಒಂದು ಹುಡುಗಿನ ಫೈನಲ್ ಮಾಡಿ, ಇವ್ರ ಜೊತೆ ನಾನು ಮದ್ವೆ ಆಗ್ತೀನಿ, ಇವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದ್ಸಲ ಎಂಗೇಜ್ಮೆಂಟ್ ಮಾಡಿ ಒಂದು ಸಲ ಮದ್ವೆ ಆಯ್ತು ಅಂತಂದ್ರೆ ಸ್ನೇಹಿತರೆ, ಸೊ ಮುಗೀತು. ಅಲ್ಲಿಗೆ ನಿಮ್ಗೆ ಎಂತ ಅವಕಾಶಗಳು ಬಂದ್ರು ಅಥವಾ ನಿಮ್ಮ ಗಂಡನಿಗಿಂತ ಅಥವಾ ನಿಮ್ಮ ಹೆಂಡತಿಗಿಂತ ಇನ್ನೊಂದು ಹುಡುಗಿ ಅಥವಾ ಇನ್ನೊಂದು ಹುಡುಗ ಚೆನ್ನಾಗಿದ್ದಾರೆ ಅಂತಂದ್ರೆ ನೀವ್ ಯಾವುದೇ ಕಾರಣಕ್ಕೂ ಅವ್ರನ್ನ ಗಂಡನ ಸ್ಥಾನದಲ್ಲಿ ಅಥವಾ ಹೆಂಡತಿ ಸ್ಥಾನದಲ್ಲಿ ನೀವು ನೋಡಕ್ ಸಾಧ್ಯ ಇಲ್ಲ. ಎಸಾನು ಒಂದು ಅಕ್ಕನ ಸ್ಥಾನದಲ್ಲಿ ಅಥವಾ ತಂಗಿಯ ಸ್ಥಾನದಲ್ಲಿ ಅಥವಾ ಒಂದು ಅಣ್ಣನ ಸ್ಥಾನದಲ್ಲಿ, ತಮ್ಮನ ಸ್ಥಾನದಲ್ಲಿ ಮಾತ್ರ ನೋಡಕ್ ಸಾಧ್ಯತೆ ಇದೆ. ಇನ್ ಕೇಸ್ ನೀವು ಮದ್ವೆ ಆದ್ಮೇಲೆ ಇನ್ನೊಂದ್ ಯಾವ್ದೋ ಹುಡುಗಿ ಚೆನ್ನಾಗಿದ್ದಾಳೆ ಅಥವಾ ಇನ್ನೊಂದ್ ಯಾವ್ದೋ ಹುಡುಗ ಚೆನ್ನಾಗಿದ್ದಾಳೆ ಅಂತ ಹೇಳಿ ನೀವು ಇರೋ ಹೆಂಡತಿನ ಬಿಟ್ಟು ನೀವು ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಹುಡುಗಿನ ಮದ್ವೆ ಆದ್ರೆ ನಿಮಗೆ ಸೊಸೈಟಿಯಲ್ಲಿ ಸಿಗುವಂತ ಸ್ಥಾನಮಾನ ನೀವೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಸ್ ಇಟ್ ಈಸ್ ಸೇಮ್, ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಆಗುತ್ತೆ. ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ ಆಗುತ್ತೆ. ಯಾಕೆಂದ್ರೆ ನೀವು ಒಂದು ಕಂಪ್ನಿ ಸೆಲೆಕ್ಟ್ ಮಾಡಿರ್ತೀರಾ, ವರ್ಕ್ ಮಾಡಿರ್ತೀರಾ, ಸೊ ಆ ಕಂಪ್ನಿ ತುಂಬಾ ಹೈಲೈಟ್ ಮಾಡಿರ್ತೀರಾ, ಎಲ್ಲಾ ಸ್ಟೇಜ್ ಅಲ್ಲಿ ನನಗೆ ಕಂಪ್ನಿ ಬಿಟ್ರೆ ಇನ್ ಪ್ರಪಂಚನೇ ಇಲ್ಲ ಅಂತ ಹೇಳ್ಕೊಂಡಿರ್ತೀರಾ. ಸೊ ಒಂದು ಸಂದರ್ಭದಲ್ಲಿ ನೀವು ಯಾವ್ದೋ ಒಂದು ಆಸೆಗೆ, ಯಾವ್ದೋ ಒಂದು ಅಧಿಕಾರಕ್ಕೆ ನೀವು ಬಿಟ್ಟೋಗ್ತೀರಾ. ಸ್ನೇಹಿತರೆ, ನಿಮ್ಮನ್ನ ನಂಬಿ ಬಂದಂತ ಎಷ್ಟೋ ಜನರಿಗೆ ನಿಮ್ ಬಗ್ಗೆ ರಾಂಗ್ ಮೆಸೇಜ್ ಹೋಗುತ್ತೆ. ಈ ವ್ಯಕ್ತಿ ಅಧಿಕಾರಕ್ಕೆ, ಹಣಕ್ಕೆ, ಸೊ ಇಂತ ನಮ್ಮ ಭವಿಷ್ಯನ ಹಾಳು ಮಾಡ್ದ ಅಂತೇಳಿ. ಇದು ಒಂದು. ಎರಡನೇದು, ನಿಮಗೆ ಅವತ್ತು ಸಿಕ್ತಂತ ರೆಸ್ಪೆಕ್ಟ್
ಸಿಗ್ತಾ ಇರಲ್ಲ. ಜೊತೆಗೆ ನೀವು ವರ್ಕ್ ಮಾಡಿರೋ ಜಾಗದಲ್ಲೇ ವರ್ಕ್ ಮಾಡ್ಬೇಕಾ? ಸೊ ನೀವು ಕಂಪನಿ ಚೇಂಜ್ ಮಾಡಿದ ತಕ್ಷಣನೇ ನಿಮ್ಮ ಕೆಲಸಗಳು ಸ್ಟಾಪ್ ಆಗಲ್ವಾ? ಈ ಕಂಪ್ನಿಲೂ ಪ್ರೆಸೆಂಟೇಶನ್ ಕೊಡ್ತಿರ್ತೀರಾ, ಆ ಕಂಪ್ನಿಲೂ ಪ್ರೆಸೆಂಟೇಶನ್ ಕೊಡ್ಬೇಕು, ಫಾಲೋ ಅಪ್ ಮಾಡ್ಬೇಕು, ಅಲ್ಲೂ ಫಾಲೋ ಅಪ್ ಮಾಡ್ಬೇಕು, ಇಲ್ಲೂ ಟ್ರೈನಿಂಗ್ಸ್ ಮಾಡ್ಬೇಕು, ಅಲ್ಲೂ ಟ್ರೈನಿಂಗ್ಸ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತಿರ್ತೀವಿ. ನಿಮಗೆ ಒಂದ್ ಕಡೆ ನೀರ್ ಬರ್ಬೇಕು ಅಂತ ಅಂದ್ರೆ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಬೇಕು, ಆ ಜಾಗದಲ್ಲಿ ಗುಂಡಿ ತೋಡಿದ್ರೆ ನೀರ್ ಬರುತ್ತಾ ಅಂತ ಹೇಳಿ. ಸೊ ನೀರ್ ಬರುತ್ತೆ ಅಂತ ಕನ್ಫರ್ಮ್ ಮಾಡಾದ್ಮೇಲೆ 20 ಅಡಿ ಒಂದ್ ಕಡೆ ತೋಡಿ ಸುಸ್ತಾಗ್ಬಿಟ್ಟು ಇಲ್ಲಿ ಯಾಕೋ ಬರಲ್ಲ ಅನ್ನೋ ಒಂದು ಡೌಟ್ ಇಟ್ಕೊಂಡು ಇನ್ನೊಂದ್ ಕಡೆ 20 ಅಡಿ, ಇನ್ನೊಂದ್ ಕಡೆ 20 ಅಡಿ, ಇನ್ನೊಂದ್ ಕಡೆ 20 ಅಡಿ, ಹಾಗೆ 20 ಅಡಿ 10 ಕಡೆ ತೋಡಿದ್ರೆ ನೀರ್ ಬರಲ್ಲ ಸ್ನೇಹಿತರೆ. 20 ಅಡಿ 10 ಕಡೆ ನೀರ್ ತೋಡಿದ್ರೆ ಬರಲ್ಲ. ನೀವು ಎಲ್ಲೂ ಸಕ್ಸಸ್ ಆಗಲ್ಲ. ಇಲ್ಲೂ ಸಲ್ಲದವನು ಅಲ್ಲೂ ಸಲ್ಲದವನು ಎಲ್ಲೆಲ್ಲೂ ಸಲ್ಲಲ್ಲ ಅಂತ ಹೇಳ್ತಾರೆ. ಹಾಗೆ 200 ಅಡಿ ಒಂದೇ ಕಡೆ ತೋಡಿ 101% ನೀರ್ ಬರುತ್ತೆ. ಇನ್ ಕೇಸ್ 200 ಅಡಿಗೆ ಬರ್ಲಿಲ್ವಾ, ಇನ್ನೊಂದ್ 100 ಅಡಿ ಎಕ್ಸ್ಟ್ರಾ ತೋಡಿ, ಗ್ಯಾರಂಟಿ ನೀರ್ ಸಿಗುತ್ತೆ. ಇಲ್ಲಿ ಆಕ್ಚುಯಲ್ ಆಗಿ ನಾವು ಇಂಡಸ್ಟ್ರಿಗೆ ಬಂದಿರೋ ಉದ್ದೇಶನ ಮರ್ತ್ಬಿಟ್ಟು ನಾವು ಕಂಪ್ನಿ ಟು ಕಂಪ್ನಿ ಚೇಂಜ್ ಆಗ್ತಾ ಇರ್ತೀವಿ. ಸೊ ರಾಜಕೀಯಕ್ಕೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೂ ತುಂಬಾ ಲಿಂಕ್ ಇದೆ. ರಾಜಕೀಯದಲ್ಲೂ ಕೂಡ ಅಷ್ಟೇ, ಅಧಿಕಾರಕ್ಕೆ ಆಸೆ ಬಿದ್ದು, ಹಣಕ್ಕೆ ಆಸೆ ಬಿದ್ದು ಪಕ್ಷಗಳನ್ನ ಚೇಂಜ್ ಮಾಡ್ತಾರೆ. ಸೊ ಪಕ್ಷಗಳನ್ನ ಚೇಂಜ್ ಮಾಡಿದಾಗ ಎಷ್ಟೋ ಜನರು ಅವ್ರ ಬಗ್ಗೆ ನೆಗೆಟಿವ್ ಆಗ್ತಾರೆ. ಹಣದ ಮೋಹಕ್ಕಾಗಿ, ಅಧಿಕಾರದ ಮೋಹಕ್ಕಾಗಿ ಅವ್ರ ಪಕ್ಷ ಚೇಂಜ್ ಮಾಡಿದ್ದಾರೆ ಅಂತೇಳಿ ಎಲ್ಲಾ ಜನರು ಅವ್ರನ್ನ ಫಾಲೋ ಮಾಡ್ತಾ ಇರೋ ಪಕ್ಷದಲ್ಲಿ ಎಲ್ಲರೂ ಶಿಫ್ಟ್ ಆಗಲ್ಲ. ನಾನು ತುಂಬಾ ರಾಜಕಾರಣಿಗಳದ್ದು ಉದಾಹರಣೆ ತಗೊಂಡಿದ್ದೀನಿ. ಸೊ ನನಗ್ ಗೊತ್ತಿರುವಂತವ್ರೇನೆ, ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವ್ರನ್ನ ತುಂಬಾ ಫಾಲೋ ಮಾಡ್ತಿದ್ದಂತ ವ್ಯಕ್ತಿ, ಅವ್ರು ಬಿಜೆಪಿಗೆ ಹೋದಾಗ ಹಣದ ಆಸೆಗೆ, ಅಧಿಕಾರದ ಆಸೆಗೆ ಬಿಜೆಪಿಗೆ ಹೋದಾಗ, ಬಟ್ ಅವ್ರನ್ನ ಫಾಲೋ ಮಾಡ್ತಿದ್ದಂತ, ಯಾವ ಮಟ್ಟದಲ್ಲಿ ಫಾಲೋ ಮಾಡ್ತಿದ್ರು, ಹೃದಯದಲ್ಲಿ ಇಟ್ಕೊಂಡು ಫಾಲೋ ಮಾಡ್ತಾ ಇದ್ರು ಅಂತವ್ರು ಕೂಡ. ಸೊ ಅವರು ಹಣದ ಆಸೆಗೆ, ಅಧಿಕಾರದ ಆಸೆಗೆ ಅವ್ರು ಶಿಫ್ಟ್ ಆದ್ರು ಅಂತ ಹೇಳಿ ಅವರು ಪಕ್ಷ ಚೇಂಜ್ ಮಾಡ್ಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಇವಾಗ ರೀಸೆಂಟ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ನಾಯಕಿ ಬಂದಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಕರಪ್ಟ್ ಆದು ಅಂತ ಹೇಳಿ ನಮ್ಮನ್ನ ಫಾಲೋ ಮಾಡೋರು ಕರಪ್ಟ್ ಆಗಲ್ಲ. ನಿಮ್ಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇರಲ್ಲ. ಆ ಕಪ್ಪು ಚಿಕ್ಕಿ ನಿಮ್ಗೆ ಇವತ್ತಲ್ಲ ನಾಳೆ ಸಮಸ್ಯೆನ ಮಾಡ್ತಾನೆ ಇರತ್ತೆ. ನೀವೇ ಒಂದ್ಸಲ ನಿಮ್ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ನೀವು ಒಂದ್ ಕಂಪ್ನಿಲಿ ವರ್ಕ್ ಮಾಡಿ, ಯಾರೋ ಒಬ್ರಿಗೆ ಪ್ರೆಸೆಂಟೇಶನ್ ಕೊಟ್ಟಿರ್ತೀರಾ, ಕೊಟ್ಟಿರುವಾಗ ಎಷ್ಟು ಹೈಲೈಟ್ ಮಾಡಿರ್ತೀರಾ ಕಂಪ್ನಿನ ಅಂದ್ರೆ ಹಾಗೆ ಹೇಗೆ ಅಂತೆಲ್ಲ ಹೇಳಿರ್ತೀರಾ. ಮತ್ತೆ ನೀವು ಇನ್ನೊಂದ್ ಕಂಪ್ನಿನ ಅದೇ ವ್ಯಕ್ತಿಯ ಮುಂದೆ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯತೆ ಇದೆಯಾ? ನಿಮ್ ಮನಸ್ಸಾಕ್ಷಿ ಕೇಳ್ಕೊಳ್ಳಿ, ಅಲ್ಲೇ ನಿಮ್ಗೆ ಸಿಗುತ್ತೆ ಉತ್ತರ. ಉದಾಹರಣೆಗೆ, ನೀವೇ ಇವಾಗ ನನ್ಗೊಂದ್ ಕಂಪ್ನಿ ರೆಕಮೆಂಡ್ ಮಾಡಿರ್ತೀರಾ. ಯಾವ ಮಟ್ಟದಲ್ಲಿ ರೆಕಮೆಂಡ್ ಮಾಡಿರ್ತೀರಾ ಅಂದ್ರೆ, ನನ್ ಜೀವ ಹೋದ್ರು ಕೂಡ ಈ ಕಂಪ್ನಿ ಬಿಡಲ್ಲ, ನಾನು ಏನೇ ಮಾಡಿದ್ರು ಇದೊಂದೇ ಕಂಪ್ನಿಯಲ್ಲಿ ಸಾಧನೆ ಮಾಡುವಂತದ್ದು, ಇದು ನನ್ನ ತಾಯಿಗೆ ಸಮಾನ, ಹಾಗೆ ಹೀಗೆ ಅಂತ ನೀವು ನಂಗೆ ಹೇಳಿರ್ತೀರಾ ಅಂತ ಅನ್ಕೊಳ್ಳಿ. ಅಥವಾ ನಾನೇ ನಿಮ್ಗೆ ಹೇಳಿರ್ತೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ನಾನೇ ಒಂದು ಯಾವ್ದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನಾನ್ ನಿಮಗೆ ರೆಕಮೆಂಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಆ ಕಂಪನಿ ಹಾಗೆ ಹೀಗೆ ಅಂತೆಲ್ಲ ರೆಕಮೆಂಡ್ ಮಾಡಿದ್ದೀನಿ. ಆಫ್ಟರ್ ಸಮ್ ಡೇಸ್, ಒಂದ್ ವಾರ ಅಥವಾ 15 ದಿನ ಅಥವಾ 1 ತಿಂಗಳು ಅಥವಾ 2 ತಿಂಗಳು ನೀವು ಕಂಪ್ನಿ ಜಾಯ್ನ್ ಆಗ್ಲಿಲ್ಲ, ಟೈಮ್ ತಗೊಂಡ್ರಿ, ಸ್ವಲ್ಪ ಫಾಲೋ ಅಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ 2 ತಿಂಗಳು ಬಿಟ್ಟು ನಾನ್ ಇನ್ನೊಂದ್ ಯಾವ್ದೋ ಕಂಪ್ನಿನ ತಗೊಂಡ್ಬರ್ತೀನಿ ನಿಮ್ಮ ಹತ್ರ. ಇನ್ನೊಂದ್ ಯಾವ್ದೋ ಕಂಪ್ನಿನ ತಗೊಂಡ್ಬರ್ತೀನಿ. ತಗೊಬಂದು, ಸರ್ ಆ ಕಂಪ್ನಿ ನನಗೆ ತುಂಬಾ ಸಮಸ್ಯೆ ಮಾಡ್ತು. ಸೊ ಅದ್ರಲ್ಲಿ ನಾನು ಏನೇನೋ ಕನ್ಸಿಟ್ಕೊಂಡಿದ್ದೆ, ಬಟ್ ಏನೋ ಆಯ್ತು. ಬಟ್ ಲಕ್ಕಿಲಿ ಇನ್ನೊಂದ್ ಯಾವ್ದೋ ಗೋಲ್ಡನ್ ಆಪರ್ಚುನಿಟಿ ಸಿಕ್ತು, ಇನ್ನೊಂದ್ ಯಾವ್ದೋ ಕಂಪ್ನಿ. ಸರ್ ಇದು ಹಂಗೆ ಸರ್, ಅದ್ ಹಂಗೆ ಸರ್, ಆ ಕಂಪ್ನಿ ಹೇಳಿದ್ನಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಇದಿರ್ಲಿಲ್ಲ, ಇದ್ರಲ್ಲಿ ಇದ್ದಿತ್ತು, ಅದ್ರಲ್ಲಿ ಇದಿರ್ಲಿಲ್ಲ, ಇದ್ರಲ್ಲಿ ಇದ್ದಿತ್ತು, ಅದ್ರಲ್ಲಿ ಇದಿರ್ಲಿಲ್ಲ, ಇದ್ರಲ್ಲಿ ಇದ್ದಿತ್ತು. ಹಿಂಗ್ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನನ್ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಮೂಡುತ್ತೆ? ಏನ್ ಅಭಿಪ್ರಾಯ ಮೂಡ್ಬೋದು? ಮೊದಲನೇ ಅಭಿಪ್ರಾಯ, ಇವನ್ ಅವಕಾಶವಾದಿ, ತಿಂದ ಅನ್ನ ತಿಂದ ಮನೆಗೆ ದ್ರೋಹ ಬಗೆಯೋನು. ಇವತ್ತು ಈ ಕಂಪ್ನಿ ಹೇಳ್ತಿದ್ಯಾ, ಅವತ್ತು ಆ ಕಂಪ್ನಿ ಹೇಳಿದ್ದೆ, ನಾನೀಗ ಮೇಲೇನೋ ನಂಬಿಕೆ ಇಟ್ಟು ಜಾಯಿನ್ ಆಗ್ತೀನಿ, ಬಟ್ ಏನ್ ಗ್ಯಾರಂಟಿ ಕೊಡ್ತೀಯಾ ನೀನ್ ಇನ್ನೊಂದ್ ಕಂಪ್ನಿಗೆ ಹೋಗಲ್ಲ ಅಂತ? ಇದೊಂದು ಕ್ವಶನ್ಗೆ ಉತ್ತರ ಕೊಡಕ್ ಆಗತ್ತಾ? ಎಂತವನ್ ಕೈಲೂ ಕೂಡ ಉತ್ತರ ಕೊಡಕ್ ಆಗಲ್ಲ. ಎಸ್ ಆರ್ ನೋ? ಆಮ್ ಐ ರೈಟ್? ಅವತ್ತೊಂದ್ ಕಂಪ್ನಿ ಹೇಳ್ದೆ, ಇವತ್ತೊಂದ್ ಕಂಪ್ನಿ ಹೇಳಿದ್ಯಾ. ಸೊ ನಾಳೆನೂ ಕೂಡ ಇನ್ನೊಂದ್ ಕಂಪ್ನಿಗೆ ಜಾಯಿನ್ ಆಗಿ, ಸೊ ಇನ್ನೊಂದ್ ಕಂಪ್ನಿನ ನೀನ್ ರೆಕಮೆಂಡ್ ಮಾಡಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಕೊಡ್ತೀಯಾ? ಗ್ಯಾರಂಟಿ ಕೊಡಕ್ ಆಗತ್ತಾ? ಎಸ್ ಆರ್ ನೋ? ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ನಿಮಗೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ
ಒಂದ್ ಒಳ್ಳೆ ಭವಿಷ್ಯ ಸಿಗ್ಬೇಕು, ಒಂದ್ ಒಳ್ಳೆ ಫ್ಯೂಚರ್ ನೀವು ಕಟ್ಕೋಬೇಕು ಅಂತಂದ್ರೆ ಒಂದೇ ಕಂಪ್ನಿಗೆ ಲಿಮಿಟ್ ಆಗಿ ಒಂದೇ ಕಂಪ್ನಿಲಿ ವರ್ಕ್ ಮಾಡಿ. ಬೇಕಾದ್ರೆ 10 ವರ್ಷ ಆಗ್ಲಿ, 15 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, ಒಂದೇ ಕಂಪ್ನಿ ಸಸ್ಟೈನ್ ಆಗಿ. ನಿಮಗೆ ಸಮಸ್ಯೆಗಳು ಬರುತ್ತೆ. ಬಿಸ್ನೆಸ್ ಅಂತ ಅಂದ್ರೆ ಒಂದೇ ರೀತಿ ಇರಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಒಂದ್ಸಲ ತುಂಬಾ ಬಿಸ್ನೆಸ್ ಆಗುತ್ತೆ, ಇನ್ನೊಂದ್ಸಲ ಬಿಸ್ನೆಸ್ ಆಗ್ತಾ ಇರಲ್ಲ, ತುಂಬಾ ಟಫ್ ಟೈಮ್ ಇರುತ್ತೆ. ಒಂದ್ ಟೈಮಲ್ಲಿ 10 ಲಕ್ಷ ಪರ್ ಮಂತ್ ರೀಚ್ ಆಗಿರ್ತೀರಾ, ಇನ್ನೊಂದ್ ಟೈಮಲ್ಲಿ 50,000 ಪರ್ ಮಂತ್ ರೀಚ್ ಆಗ್ತೀರಾ. 10 ಲಕ್ಷ ನಾನು ಅವಾಗ ತಗೊಳ್ತಾ ಇದ್ದೆ, ಇವಾಗ 50,000 ತಗೊಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನೆಗೆಟಿವ್ ಡಿಸಿಷನ್ಸ್ ತಗೋಬೇಡಿ. ನನಗೆ ತುಂಬಾ ಹತ್ರದಲ್ಲಿ ಪರಿಚಯ ಇರೋರು ಇದಾರೆ, 10 ವರ್ಷ ಒಂದೇ ಕಂಪ್ನಿಲಿ ಇದಾರೆ, 15 ವರ್ಷ ಒಂದೇ ಕಂಪ್ನಿಲಿ ಇದಾರೆ, 20 ವರ್ಷ ಒಂದೇ ಕಂಪ್ನಿಲಿ ಇರೋರು ತುಂಬಾ ಜನ ನನಗೆ ಪರಿಚಯ ಇದಾರೆ. ತುಂಬಾ ಆತ್ಮೀಯರು ನನ್ನ ಜೊತೆಲಿ ಇದಾರೆ ಟಚ್ ಅಲ್ಲಿ. ಸೊ ಅವ್ರು ನೋಡಿದ್ರೆ ನನಗೆ ಫಸ್ಟ್ ಖುಷಿ ಆಗುವಂತದ್ದು, ಸರ್ ನಿಮಗೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇವತ್ತಿನ ಜಗತ್ತಲ್ಲೂ ಕೂಡ ನೀವು ಒಂದು ಕಂಪನಿಗೆ ಲಾಯಲ್ ಆಗಿದ್ದೀರಾ, ಪ್ರಾಮಾಣಿಕರಾಗಿದ್ದೀರಾ. ಇವತ್ತು ನೀವು ಒಂದು ಕಂಪನಿಗೆ ಪ್ರಾಮಾಣಿಕರಾಗಿರೋದಕ್ಕೇನೆ ನಿಮ್ಗೆ ಅಂತ ಒಂದು ಭವಿಷ್ಯ ಸಿಕ್ಕಿದೆ ಅಂತ ಹೇಳಿ. ಇವತ್ತು ಅವ್ರು ಲೆಜೆಂಡ್ ಆಗಿದ್ದಾರೆ, ಲೆಜೆಂಡ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆಗಿದ್ದಾರೆ. ಇವತ್ತು ಕಂಪನಿ ಟು ಕಂಪನಿ ಜಂಪ್ ಆಗುವಂತ ಜಂಪಿಂಗ್ ಸ್ಟಾರ್ಸ್ ಗಳಿಗೆ ನಾವು ಲೆಜೆಂಡ್ಸ್ ಅಂತ ಕರೆಯಕ್ ಆಗಲ್ಲ. ಸೊ ಮಾರ್ಕೆಟ್ ಅಲ್ಲಿ ಜಂಪಿಂಗ್ ಸ್ಟಾರ್ಸ್ ಅಂತಾನೆ ಬಿರುದು ಇದೆ. ಒಂದ್ ಕಂಪನಿ ಟು ಇನ್ನೊಂದ್ ಕಂಪನಿಗೆ ಜಂಪ್ ಮಾಡ್ತಾನೆ ಇರ್ತಾರೆ. ಸೊ ಅಂತವರಿಗೆ ಜಂಪಿಂಗ್ ಸ್ಟಾರ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಆ ರೀತಿ ಜಂಪಿಂಗ್ ಸ್ಟಾರ್ಸ್ ಅನ್ನೋ ಒಂದು ಬಿರುದನ್ನ ನೀವು ತಗೋಬೇಡಿ. ಓಕೆ, ಸೊ ಐ ಥಿಂಕ್ ಪ್ರಸನ್ನ ಸರ್ ಕೇಳಿದ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಈ ಒಂದು ಉತ್ತರ ಕೊಟ್ಟಾದ್ಮೇಲೆ ಒಂದಿಷ್ಟು ಜನರಿಗೆ ಕಂಪನಿನ ಬಿಟ್ಟು ಬಂದಿರ್ತಾರೆ. ಇವಾಗ ಇರುವಂತ ಕಂಪ್ನಿಯಲ್ಲಿ ಒಂದ್ ಒಳ್ಳೆ ಭವಿಷ್ಯ ಕಂಡ್ಕೋಬೇಕು, ಮತ್ತೆ ಯಾವ್ದೇ ಕಾರಣಕ್ಕೂ ಕಂಪ್ನಿ ಚೇಂಜ್ ಮಾಡಬಾರ್ದು ಅನ್ನೋರು ಯಾರಾದ್ರೂ ಮೀಟಿಂಗ್ ಅಲ್ಲಿ ಇದ್ರೆ ದಯವಿಟ್ಟು ಈಗ್ಲಾದ್ರೂ ಅಪ್ಡೇಟ್ ಆಗಿ. ಪಾಸ್ಟ್ ಇಸ್ ಪಾಸ್ಟ್, ಆಗಿದ್ ಆಗೋಗಿದೆ. ಬಟ್ ಈ ರೀತಿ ನಿರ್ಧಾರ ತಗೊಂಡೆ ಅನ್ನೋ ಒಂದು ಬೇಜಾರು ಬೇಡ. ಅಟ್ಲೀಸ್ಟ್ ಇನ್ ಮುಂದೆನಾದ್ರೂ ಈಗಿರೋ ಕಂಪ್ನಿಲಾದ್ರೂ ಪ್ರಾಮಾಣಿಕರಾಗಿರಿ, ಆನೆಸ್ಟಿ ಮೇಂಟೈನ್ ಮಾಡಿ. ಸೊ ಇನ್ನೊಂದು ಕಂಪ್ನಿ ಶಿಫ್ಟ್ ಆಗ್ಬೇಡಿ. ಸೊ ಇಲ್ಲಿ ಪ್ರಸನ್ನ ಸರ್ ಕೇಳಿದ ಇನ್ನೊಂದು ರೀತಿಯ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಸರ್ ಹಿಂಗ್ ಆಗ್ತಾ ಇದ್ರೆ ನಮ್ಮ ಟೀಮ್ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಟೀಮ್ ಅಲ್ಲಿ ಇರೋ ಎಷ್ಟೋ ಜನ ಶಿಫ್ಟ್ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಸರ್? ತುಂಬಾ ಕಷ್ಟಪಟ್ಟು ಟೀಮ್ ಕಟ್ಟಿರ್ತೀವಿ, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಟೀಮ್ ಎಲ್ಲ ಡಿಸ್ಟರ್ಬ್ ಆಗ್ತಾರೆ, ನಾವ್ ಏನ್ ಮಾಡ್ಬೇಕು? ಡೋಂಟ್ ವರಿ ಡಿಯರ್ ಲೀಡರ್ಸ್. ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರೆ, ನಿಮ್ಮ ಮನಸ್ಸಾಕ್ಷಿಗೆ ನೀವು ಸರಿ ಇದ್ದೀರಾ ಅಂತಂದ್ರೆ, ನೀವು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ, ಇವತ್ತು ನಿಮಗೆ ಕಷ್ಟ ಆಗ್ಬೋದು, ಇವತ್ತು ನಿಮ್ಗೆ ಕಲ್ಲು ಮುಳ್ಳುಗಳು ಬರ್ಬೋದು ಹೋಗೋ ದಾರಿಯಲ್ಲಿ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಸಾಮ್ರಾಜ್ಯನ ಕಟ್ಟಿದ್ದು ಬರೀ ನಿಮ್ಮೊಬ್ರಿಂದ. ನೀವು ನಿಮ್ಮ ಸಾಮ್ರಾಜ್ಯವನ್ನ ಶುರು ಮಾಡಿದ್ ನಿಮ್ಮೊಬ್ರಿಂದ. ನಿಜವಾಗ್ಲೂ ನಿಮ್ ಜೊತೆಲಿ ಇರೋರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ ಬಗ್ಗೆ ಗೊತ್ತಿದೆ, ನೀವು ತುಂಬಾ ಪ್ರಾಮಾಣಿಕರು, ನೀವು ತುಂಬಾ ಒಳ್ಳೆಯವರು, ನೀವು ನಿಜವಾಗ್ಲೂ ಜನರಿಗೋಸ್ಕರ ಪ್ರಾಣ ಕೊಡ್ತೀರಾ ಅನ್ನೋದೇನಾದ್ರೂ ನಿಮ್ಮವ್ರಿಗೆ ಗೊತ್ತಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಆಗಿಯೂ ಬಿಟ್ಟು ಹೋಗ್ತಾ ಇದಾರೆ ಅಂತಂದ್ರೆ ಖುಷಿ ಪಡಿ. ಮುಂದಿನ ದಿನಗಳಲ್ಲಿ ಬಿಟ್ಟು ಹೋಗೋರು ಇವತ್ತೇ ಬಿಟ್ಟು ಹೋಗ್ತಾ ಇದಾರೆ ಅಂತ ಹೇಳಿ. ಸೊ ಅದೊಂಥರ ಫಿಲ್ಟ್ರೇಷನ್ ಇದ್ದಂಗೆ, ಬಿಸ್ನೆಸ್ ಅಲ್ಲಿ ಫಿಲ್ಟರ್ ಆಗ್ತಾ ಇರ್ತಾರೆ ಒಂದಿಷ್ಟು ಜನ. ಸೊ ಫಿಲ್ಟ್ರೇಷನ್ ಆಗುವಂತ ಸಂದರ್ಭಗಳಲ್ಲಿ ಫಿಲ್ಟರ್ ಆಗ್ತಾ ಇರ್ತಾರೆ. ಫಿಲ್ಟರ್ ಆಗೋರ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನೀವು ನಿಮ್ಮ ನಿರ್ಧಾರಗಳನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ನಿಮ್ ಜೊತೆ ಲೈಫ್ ಲಾಂಗ್ ಇರೋರು ನಿಮ್ ಜೊತೆ ಇದ್ದೇ ಇರ್ತಾರೆ. ಏನೇ ಆಸೆಗಳು ಬಂದ್ರು, ಏನೇ ಅಧಿಕಾರಿಗಳ ಆಮಿಷ ಬಂದ್ರು ಕೂಡ ಅವ್ರು ಹೋಗಲ್ಲ. ಅವ್ರು ಇಂಡಸ್ಟ್ರಿ ಬಂದಿರೋದೇ ನಿಮ್ಮಿಂದ ಆಗಿರೋದ್ರಿಂದ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡಕ್ ಹೋಗ್ಬೇಡಿ. ಸೊ ಝೀರೋದಿಂದ ಶುರು ಮಾಡಿದೀವಿ. ಇವತ್ತು ಸಾಮ್ರಾಜ್ಯ ಕಟ್ಟಿದ್ದು, ಸಾಮ್ರಾಜ್ಯನ ಯಾರ ಕಿತ್ಕೊಂಡು ಹೋದ್ರು. ಸೊ ಅಲ್ಲಿಗೆ ನಿಮಗ್ ಗೊತ್ತಾಗತ್ತೆ, ಅರಿವಿಗೆ ಬರ್ಬೇಕು, ನಾನ್ ಕಟ್ಟಿರೋ ಸಾಮ್ರಾಜ್ಯ ಟೆಂಪರರಿ ಸಾಮ್ರಾಜ್ಯ, ಒಂದು ಗಟ್ಟಿ ಸಾಮ್ರಾಜ್ಯ ನೀವು ಕಟ್ಟಿಲ್ಲ ಅಂತೇಳಿ ಮತ್ತೆ ಸ್ಕ್ರಾಚ್ ಇಂದ ಝೀರೋದಿಂದ ಶುರು ಮಾಡೋಣ. ಎಸ್ಆರ್ನು ಅದಕ್ಕೆ ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ, ಒಬ್ಬ ಅಪ್ಲೈನ್ ಮನಸ್ಸು ಮಾಡಿದ್ರೆ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಡೌನ್ ಲೈನ್ಸ್ ನ ಕ್ರಿಯೇಟ್ ಮಾಡ್ತಾನೆ. ಬಟ್ ಅದೇ ಲಕ್ಷಾಂತರ ಡೌನ್ ಲೈನ್ಸ್ ಒಬ್ಬ ಅಪ್ಲೈನ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ ಅಂತೇಳಿ. ಎಸ್ಆರ್ನು am I right? ವೆರಿ ಗುಡ್. ಸೊ ನೆಕ್ಸ್ಟ್ ನೇಮ್ ನ ಮೆನ್ಷನ್ ಮಾಡಿದ್ದು
ಪ್ರಸನ್ನ ಸರ್ ಆದ್ಮೇಲೆ ಪಂಚಯ್ಯ ಸರ್ ನೇಮ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಪಂಚಯ್ಯ ಸರ್. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಸರ್. ಸರ್ ಅದೇ ನವೀನ್ ಸರ್ ಕೇಳಿದ್ದೇನೆ ಮುಂದುವರೆದ ಭಾಗ. ಹೇಳಿ ಪಂಚಯ್ಯ ಸರ್. ಸರ್ ಈಗ ಜಾಬ್ ನಲ್ಲಿ ಇರ್ತಾರೆ, ಅವ್ರಿಗೆ ಈ ಕಡೆ ನಮ್ದು ಸಂಸ್ಥೆಯಿಂದ ಏನ್ ಬರುತ್ತೆ ಅದು ಅದರಿಂದ ನಮ್ಗಂತೂ ಟ್ಯಾಕ್ಸ್ ಕಟ್ ಆಗ್ತಿರುತ್ತೆ. ಬಟ್ ಸ್ಯಾಲ್ರಿ ತಗೊಳೋದಕ್ಕೂ ಟ್ಯಾಕ್ಸ್ ಕಟ್ ಆಗುತ್ತೆ ಹೇಗೆ ಅಂತಂದು ಒಂದನೇದ್ದು. ಎರಡನೇದ್ದು ಏನಂತ ಸರ್, ಈಗ ಒಬ್ಬರು ರೈತರು ಇರ್ತಾರೆ, ಕೆಲವೊಂದು ಸವಲತ್ತು ಸಾಲ ಗೀಲ ಮತ್ತೊಂದು ಆಮೇಲೆ ಅದು ಇದು ಏನ್ ಗೌರ್ಮೆಂಟ್ ಬೀಜ ಗೊಬ್ಬರಕ್ಕೆ ಅದು ಸವಲತ್ತು ತಗೊಂತಿರ್ತಾರೆ. ಅವ್ರು ಇಲ್ಲೇ ಈ ಕಡೆ ಬಂದು ಇಲ್ಲೇನ್ರ ಲಕ್ಷಾಂತರ ಗಂಟ್ಲೆ ಇನ್ಕಮ್ ತಗೊಳಕತ್ರೆ ಅಲ್ಲೇ ಅವ್ರಿಗೆ ಅದಕ್ಕೆ ಏನಾದ್ರು ತೊಂದ್ರೆ ಆಗತ್ತಾ ಹೇಗೆ ಅಂತ ಸರ್? ಎಸ್, ವೆರಿ ಗುಡ್ ಕ್ವಶನ್ ಪಂಚಯ್ಯ ಸರ್. ಸೊ ನೀವೇನ್ ಸ್ಯಾಲ್ರಿ ತಗೊಳ್ತಾ ಇರ್ತೀರಾ ಆ ಸ್ಯಾಲ್ರಿಗೂ TDS ಡಿಡಕ್ಟ್ ಆಗುತ್ತೆ. ಈ ಕಡೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ತಗೊಳ್ಳೋ ಇನ್ಕಮಿಗೂ ಕೂಡ TDS ಡಿಡಕ್ಟ್ ಆಗ್ತಾ ಇರುತ್ತೆ. ಸೊ 5% ಗೌರ್ಮೆಂಟ್ ನೀವು ಪೇ ಮಾಡ್ಬಿಟ್ಟಿರ್ತೀರಾ. ಸೊ ಅದಾದ್ಮೇಲೆ ಎವ್ರಿ ಇಯರ್, ಪ್ರತಿ ವರ್ಷ ಒಂದು ಬಿಸ್ನೆಸ್ ಇಯರ್ ಅಂತ ಬರುತ್ತೆ. ಸೊ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕು, ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕಿನ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ. ಇದೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಗೊತ್ತಿಲ್ಲ ಅಂದ್ರೂ ಅರ್ಥ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ. ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಇರುವಂತವ್ರು ಅಥವಾ ಇಂಡಿವಿಜುವಲ್ ಆಗಿ ಅರ್ನಿಂಗ್ಸ್ ಮಾಡ್ತಿರುವಂತವ್ರು ಪ್ರತಿ ವರ್ಷ IT ಫೈಲ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ITR ನ ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ನೀವು ವರ್ಷಕ್ಕೆ 1 ಲಕ್ಷ ರೂಪಾಯಿ ಆದಾಯ ತಗೊಳ್ಳಿ, 50,000 ಆದಾಯ ತಗೊಳ್ಳಿ, ಬಟ್ ಪ್ರತಿಯೊಬ್ರು ಕೂಡ ITR ನ ಫೈಲ್ ಮಾಡಬೇಕು. ITR ಫೈಲ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ? ಒಂದು ವೆರಿ ಇಂಪಾರ್ಟೆಂಟ್ ಅಡ್ವಾಂಟೇಜ್ ನಾನು ನಿಮ್ಗೆ ಹೇಳಿರ್ತೀನಿ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಲೋನ್ ತಗೋಬೇಕು ಬ್ಯಾಂಕ್ ಇಂದ ಅಂತಂದ್ರೆ, ಸೊ ಅಲ್ಲಿ ITR ಪ್ರೂಫ್ ನ ಕೇಳ್ತಾರೆ. ಸೊ ಆ ಕಾರಣಕ್ಕೆ ನೀವು ಬೈಕ್ ಲೋನ್, ಕಾರ್ ಲೋನ್, ಹೋಮ್ ಲೋನ್ ತಗೋಬೇಕು ಅಂದ್ರೆ ITR ಫೈಲ್ ಕೇಳ್ತಾರೆ. ಸೊ ಹಾಗಾಗಿ ಪ್ರತಿ ವರ್ಷ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡಬೇಕು. ಇದು ಒಂದು. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡುವಾಗ ಅಲ್ಲಿ ನಿಮ್ಮ ಪಾನ್ ಕಾರ್ಡ್ ನ ಟೈಪ್ ಮಾಡಿದಾಗ ಸೊ ಅಲ್ಲಿ CA ಗೆ ಅಥವಾ ಆಡಿಟರಿಗೆ ಗೊತ್ತಾಗುತ್ತೆ ನೀವು ಸ್ಯಾಲರಿಯಿಂದ ಇಷ್ಟು ಟ್ಯಾಕ್ಸ್ ನ ಕಟ್ಟಿದ್ದೀರಾ ಗೌರ್ಮೆಂಟ್ಗೆ, ಈ ಕಡೆ ಒಂದು ಕಂಪನಿಯಲ್ಲಿ ಸಂಭಾವನೆ ಅಂತೇಳಿ ಕಮಿಷನ್ ಅಂತೇಳಿ ಇಷ್ಟು ಟ್ಯಾಕ್ಸ್ ನ ಕಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ 5% ಎಷ್ಟು ಡಿಡಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಆದಾಯ ಏನಾದ್ರೂ, ನಿಮ್ಮ ಒಂದು ಇನ್ಕಮ್ ಏನಾದ್ರು, ನಿಮ್ಮ ಖರ್ಚುಗಳೆಲ್ಲವನ್ನೂ ನೀವು ಹೇಳ್ಬೇಕು. ಪ್ರತಿ ತಿಂಗಳು ಏನ್ ಖರ್ಚು ಮಾಡ್ತೀರಾ? ನೀವು ಬಾಡಿಗೆ ಮನೇಲಿ ಇದ್ರೆ ಬಾಡಿಗೆ ಎಷ್ಟು ಕಟ್ತೀರಾ? ಸೊ ನೀವು ಪ್ರತಿ ತಿಂಗಳು ಪೆಟ್ರೋಲಿಗೆ ಅಥವಾ ಡೀಸೆಲ್ ಖರ್ಚು ಮಾಡಿದ್ರೆ ಎಷ್ಟು ಖರ್ಚು ಮಾಡ್ತೀರಾ? ಊಟ ತಿಂಡಿ ಎಲ್ಲಾ ಖರ್ಚುಗಳು, ಎಲ್ಲಾ ಎಕ್ಸ್ಪೆನ್ಸ್ ಗಳನ್ನ ತೆಗೆದು ನಿಮ್ಮ ಒಂದು ಇನ್ಕಮ್ ಪರ್ ಆನಮಿಗೆ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನೀವು ಟ್ಯಾಕ್ಸ್ ನ ಕಟ್ಬೇಕಾಗತ್ತೆ ಗೌರ್ಮೆಂಟ್ಗೆ. ಇನ್ ಕೇಸ್ ನಿಮ್ಮ ಆದಾಯ ಏನಾದ್ರೂ 2.5 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ ನೀವೇನೆಲ್ಲ ಟ್ಯಾಕ್ಸ್ ಕಟ್ಟಿರ್ತೀರಲ್ಲ ಆ ಎಲ್ಲಾ ಟ್ಯಾಕ್ಸ್ ಗಳನ್ನ ನೀವು ರೀಫಂಡ್ ಮಾಡ್ಕೋಬಹುದು ಗೌರ್ಮೆಂಟ್ ಇಂದ. ಇದೆಷ್ಟೋ ಜನ ನೆಟ್ವರ್ಕರ್ಸ್ ಗೊತ್ತಿಲ್ಲ, ಪ್ರತಿ ವರ್ಷ ITR ಫೈಲ್ ಮಾಡಲ್ಲ. ನಾನು ಅಟ್ ದ ಏಜ್ ಆಫ್ 18ನೇ ವರ್ಷಕ್ಕೆ ನಾನು ಇಂಡಸ್ಟ್ರಿಗೆ ಎಂಟರ್ ಆದೆ. 18ನೇ ವರ್ಷದಿಂದನೇ ನಾನು ಪ್ರತಿ ವರ್ಷ ITR ನ ಫೈಲ್ ಮಾಡಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡಿದ್ದೀನಿ, ಪ್ರತಿ ವರ್ಷ ರೀಫಂಡ್ ನಾನು ತಗೊಂಡಿದ್ದೀನಿ. ಬಟ್ ಲಾಸ್ಟ್ 2-3 ಇಯರ್ಸ್ ಇಂದ ರೀಫಂಡ್ ತಗೊಳಕ್ ಆಗಿಲ್ಲ, ಯಾಕೆಂದ್ರೆ ನನ್ನ ಆದಾಯ ಅದಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಕೈಯಿಂದ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಸೊ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಸೊ ಇವತ್ತು ಭಾರತ ದೇಶಕ್ಕೆ, ಭಾರತದ ಏಳಿಗೆಗೆ ಇವತ್ತು ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ. ಸೊ ಇವತ್ತು ಎಷ್ಟೋ ಜನರು ಇವತ್ತಿನ ಕಾರ್ಯಕ್ರಮದಲ್ಲಿ ಇರೋರು ಸೊ ಆ ರೀತಿ ಟ್ಯಾಕ್ಸ್ ಕಟ್ತಿರೋರು ಇದಾರೆ. ಸೊ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ ಅಂತ ಹೇಳ್ತಾ, ಸೊ ಪಂಚಯ್ಯ ಸರ್ ಕೇಳಿದಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ಆದಾಯ ಏನಾದ್ರು 2.5 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಪ್ರತಿ ವರ್ಷ ITR ಫೈಲ್ ಮಾಡುವಾಗ ಸೊ ನೀವೆಷ್ಟು ಟ್ಯಾಕ್ಸ್ ಡಿಡಕ್ಟ್ ಮಾಡಿರ್ತೀರ ಅಷ್ಟನ್ನು ನಿಮಗೆ ರೀಫಂಡ್ ಆಗುತ್ತೆ. ಸೊ ರೀಫಂಡ್ ಆಗೋದಕ್ಕೆ ನೀವು ಬ್ಯಾಂಕ್ ಅಕೌಂಟ್ ನ ಕೊಟ್ಟಿದ್ದಾಯ್ತು ಅಂದ್ರೆ ಗೌರ್ಮೆಂಟ್ ಇಂದಾನೆ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಆಗುತ್ತೆ. ಸೊ ಐ ಥಿಂಕ್ ಪಂಚಯ್ಯ ಸರ್ ಕೇಳಿದಂತ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಸೊ ಹಾಗಾದ್ರೆ ಏನ್ ಸ್ಲ್ಯಾಬ್ ಇದೆ ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದನ್ನ ನೀವೇನಾದ್ರೂ ಕೇಳೋದಾದ್ರೆ ಸೊ ಅದನ್ನ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಎಷ್ಟರಿಂದ ಎಷ್ಟು ಇನ್ಕಮಿಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ನೀವು ಅಂತೇಳಿ. ಸೊ ಸ್ಲೈಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ.
ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ಎಲ್ರಿಗೂ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಆದಾಯ, ವರ್ಷದ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋಂಗಿಲ್ಲ. 2,50,01 ರೂಪಾಯಿಂದ ನಿಮ್ಮ ಆದಾಯ 5 ಲಕ್ಷ ಇತ್ತು ಅಂತಂದ್ರೆ ನೀವು ಗೌರ್ಮೆಂಟಿಗೆ 5% ಟ್ಯಾಕ್ಸ್ ಕಟ್ಬೇಕು. ಫಾರ್ ಎಕ್ಸಾಂಪಲ್ 3 ಲಕ್ಷ ರೂಪಾಯಿ ನೀವು ಆದಾಯ ಮಾಡಿದೀನಿ ಅಂತ ಹೇಳಿ ಸಬ್ಮಿಟ್ ಮಾಡಿದ್ರೆ 3 ಲಕ್ಷಕ್ಕೆ 5% ಅಂತಂದ್ರೆ 15,000 ರೂಪಾಯಿ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಬೇಕು. ಸೊ 5,01,000ರಿಂದ 7.5 ಲಕ್ಷ ನಿಮ್ಮ ಆದಾಯ ಇತ್ತು ಅಂತಂದ್ರೆ 12,500 ಫೀಸ್ ಜೊತೆಗೆ ನಿಮ್ಮ ಟೋಟಲ್ ಇನ್ಕಮಿಗೆ 10%. ನಿಮ್ಮ ಟೋಟಲ್ ಇನ್ಕಮಿಗೆ 10%. ಫಾರ್ ಎಕ್ಸಾಂಪಲ್ ನಿಮ್ಮ ಆದಾಯ 7 ಲಕ್ಷ ರೂಪಾಯಿ ಆಗಿದೆ ಅಂತ ಅಂದ್ರೆ 10% ಅಂದ್ರೆ 70,000 ಪ್ಲಸ್ 12,500, ಅಲ್ಲಿಗೆ 82,500 ನೀವು ಟ್ಯಾಕ್ಸ್ ಕಟ್ಬೇಕು. 7.5 ಲಕ್ಷದಿಂದ 10 ಲಕ್ಷ ರೂಪಾಯಿ ನಿಮ್ಮ ಆದಾಯ ಇತ್ತು ಅಂದ್ರೆ ನಿಮ್ ಟೋಟಲ್ ಇನ್ಕಮಿಗೆ 15%. ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ನೀವು ಆದಾಯ ಗಳಿಸಿದೀರಾ ಅಂತಂದ್ರೆ ಸೊ 10 ಲಕ್ಷಕ್ಕೆ 15% ಅಂತ ಅಂದ್ರೆ ಸೊ 1.5 ಲಕ್ಷ. ಸೊ 1.5 ಲಕ್ಷ ಟ್ಯಾಕ್ಸ್ ಜೊತೆಗೆ 37,000 ಎಕ್ಸ್ಟ್ರಾ ಕಟ್ಬೇಕು. ಸೊ 10 ಲಕ್ಷದಿಂದ 12.5 ಲಕ್ಷ ಅಂದ್ರೆ 75,000 ಪ್ಲಸ್ ಟೋಟಲ್ ಇನ್ಕಮಿಗೆ 20%. ಸೊ ಹಾಗೆ 12.5 ಲಕ್ಷದಿಂದ 15 ಲಕ್ಷ ಆಯ್ತು ಅಂತಂದ್ರೆ 1,25,000 ರೂಪಾಯಿ ಫೀಸ್ ಜೊತೆಗೆ 25% ಟೋಟಲ್ ಇನ್ಕಮಿಗೆ ಕಟ್ಟಬೇಕು. ಸೊ ಇನ್ ಕೇಸ್ ಅಬೌಟ್ 15 ಲ್ಯಾಕ್ ಆದ್ರೆ 15 ಲಕ್ಷದ ಮೇಲೆ ನೀವು ಇನ್ಕಮ್ ಮಾಡ್ತಾ ಇದ್ದೀರಾ ಪ್ರತಿ ವರ್ಷ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 50 ಲಕ್ಷ ರೂಪಾಯಿ ಇನ್ಕಮ್ ಮಾಡಿದೀರಾ ಒಂದ್ ವರ್ಷದಲ್ಲಿ ಅಂತಂದ್ರೆ ಅದಕ್ಕೆ 30%. 1,30,00,000 ಅಂದ್ರೆ 30 ಲಕ್ಷ, 50 ಲಕ್ಷಕ್ಕೆ 30% ಅಂತಂದ್ರೆ 15 ಲಕ್ಷ. 15 ಲಕ್ಷ ರೂಪಾಯಿ ನೀವು 50 ಲಕ್ಷ ಗಳಿಸಿದ್ರೆ 15 ಲಕ್ಷನೇ ಟ್ಯಾಕ್ಸ್ ಹೋಗುತ್ತೆ, ಪ್ಲಸ್ 1,87,500 ರೂಪಾಯಿ. ಕ್ಲಿಯರ್? ಸೊ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಹಾಗಿದೆ. ಯಾಕೆಂತಂದ್ರೆ ಇಂಡಿಯಾದಲ್ಲಿ ನಾವು ದುಡಿಯೋದಕ್ಕಿಂತ ಟ್ಯಾಕ್ಸ್ ಜಾಸ್ತಿ ಆಕ್ಚುಲಿ. ಸೊ ನಮ್ಮ ಹತ್ರ ಹಣನೇ ಉಳಿಯಲ್ಲ. ಈ ಕಡೆ ದುಡಿಯುವಂತ ಹಣಕ್ಕೆ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಕಟ್ಟಾದ್ಮೇಲೆ ಇನ್ನು ಉಳಿದಿರುತ್ತಲ್ಲ, ಸೊ ಇನ್ನು ಉಳಿದಿರೋ ಅಮೌಂಟ್ ಅಲ್ಲಿ ಏನೇ ಖರೀದಿ ಮಾಡಿದ್ರು ಅದಕ್ಕೂ GST. ಎಸ್ಆರ್ನು? ಈ ಕಡೆ ಉದಾಹರಣೆಗೆ ನೀವೊಂದು 20 ಲಕ್ಷ ಅರ್ನ್ ಮಾಡಿದೀರಾ ಅಂತ ಅನ್ಕೊಳ್ಳಿ. 20 ಲಕ್ಷಕ್ಕೆ 30% ಅಂದ್ರೆ ಎಷ್ಟಾಯ್ತು? 20 ಲಕ್ಷಕ್ಕೆ 30% ಅಂದ್ರೆ ಎಷ್ಟಾಯ್ತು? 6 ಲಕ್ಷ ರೂಪಾಯಿ. ಎಸ್ಆರ್ನು? ಈ ಕಡೆ 20 ಲಕ್ಷಕ್ಕೆ 6 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ, ಜೊತೆಗೆ ಅದೇನು 1,87,000 ಫೀಸ್ ಇದೆಯಲ್ಲ ಅದು. ಸೊ ಅಲ್ಲಿಗೆ 8 ಲಕ್ಷ ಅನ್ಕೊಳ್ಳಿ. ಸೊ 20 ಲಕ್ಷಕ್ಕೆ 8 ಲಕ್ಷ ಟ್ಯಾಕ್ಸ್ ಹೋಯ್ತು. ಇನ್ನು ಉಳಿದಿದೆಷ್ಟು? 12 ಲಕ್ಷ. 12 ಲಕ್ಷದಲ್ಲಿ ನೀವು ಮನೆ ಖರೀದಿ ಮಾಡಿ, ಗೋಲ್ಡ್ ಖರೀದಿ ಮಾಡಿ, ಮನೆಗೆ ರೇಷನ್ ತನ್ನಿ, ಏನೇ ತಂದ್ರು ಎಲ್ಲದಕ್ಕೂ GST. ಸೊ ಹೀಗೆ ಆಗಿರೋದಕ್ಕೇನೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಕಡಿಮೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಅದಕ್ಕೆ ಹಲವಾರು ಆಪ್ಷನ್ಸ್ ಗಳಿದಾವೆ, ಹಲವಾರು ಅವಕಾಶಗಳಿದಾವೆ. ಸೊ ಯಾವ್ದಾವ್ದು ಫೌಂಡೇಶನ್ ಗಳಂತ ಮಾಡ್ಕೊಳ್ತಾರೆ. ನೀವು ಯಾವ್ದೇ ರಾಜಕಾರಣಿಗಳು ನೀವು ನೋಡಿ, ಸೊ ಅವ್ರ ಹಿಂದೆ ಒಂದು ಫೌಂಡೇಶನ್ ಅಂತ ಇರುತ್ತೆ. ಪ್ರತಿಯೊಬ್ಬ ರಾಜಕಾರಣಿದು ಸ್ಕೂಲ್ಗಳಿರುತ್ತೆ, ಕಾಲೇಜ್ಗಳಿರುತ್ತೆ, ಸೊ ಎಜುಕೇಶನ್ ಸೊಸೈಟಿಗಳಿರುತ್ತೆ. ಸೊ ಸೊಸೈಟಿಗಳಿಗೆ ಹಾಕೊಂಡಾಗ GST ನೀವು ಕಟ್ಟೋ ನೆಸೆಸಿಟಿ ಬರಲ್ಲ. ಅದು ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ತೋರಿಸ್ಕೊಳ್ತಾರೆ, ಲಾಸ್ ಅಲ್ಲಿ ತೋರಿಸ್ಕೊಳ್ತಾರೆ. ಸೊ ಇದು ಒಂದು. ಸೊ ಎರಡನೇದು, ರೈತರು ಲೋನ್ ಮಾಡ್ಕೊಂಡಿರ್ತಾರೆ ಅಥವಾ ಸಬ್ಸಿಡಿ ತಗೊಂಡಿರ್ತಾರೆ, ಏನೋ ಒಂದು ತಗೊಂಡಿರ್ತಾರೆ. ಅಂತವ್ರು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇನ್ಕಮ್ ಮಾಡ್ತಾ ಇದ್ರೆ ಅವ್ರು ಟ್ಯಾಕ್ಸ್ ಕಟ್ಬೇಕಾ? 101% ಟ್ಯಾಕ್ಸ್ ಕಟ್ತಾರೆ. ಯಾಕೆ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಪ್ರತಿಯೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅವರು ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಅವ್ರದ್ದು ಕಂಪಲ್ಸರಿ ಪಾನ್ ಕಾರ್ಡ್ ಇರ್ಬೇಕು. ಅವ್ರು ರೈತರಿದಾರ ಅಥವಾ ಅವರು ಜಾಬ್ ಅಲ್ಲಿ ಇದಾರ ಅಥವಾ ಅವರು ಗೃಹಿಣಿನ ಅಂದ್ರೆ ಹೌಸ್ ವೈಫಾ ಅದ್ಯಾವುದನ್ನು ಕೇಳಲ್ಲ. ಯಾರೇ ಜಾಯ್ನ್ ಆಗ್ಲಿ ಅವರಿಗೆ ಪಾನ್ ಕಾರ್ಡ್ ಕಂಪಲ್ಸರಿ ಕೇಳುತ್ತೆ. ಸೊ ಪಾನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಕಂಪಲ್ಸರಿ ಪೇಮೆಂಟ್ ಆಗ್ತಿರುತ್ತೆ. ಅಂದ್ರೆ ಪಾನ್ ಕಾರ್ಡ್ ಇಂದಾನೆ 5% TDS ಡಿಡಕ್ಟ್ ಆಗೇನೆ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತಾ ಇರುತ್ತೆ. ಸೊ ಇವನ್ ಅವರು
ಸಾಲಗಳು ಮಾಡ್ಕೊಂಡು ಸಬ್ಸಿಡಿ ತಗೊಳ್ತಾ ಇದ್ರು, ಅದು ಬೇರೆ ಕಡೆ ಆಗುತ್ತೆ, ಅದು ಬೇರೆ ಆಸ್ಪೆಕ್ಟ್ ಆಗುತ್ತೆ. ಬಟ್ ಡೈರೆಕ್ಟ್ ಸೇಲಿಂಗ್ ಅಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ಅವ್ರ ಕಡೆಯಿಂದ ಕಂಪಲ್ಸರಿ 5% TDS ಹೋಗ್ತಿರುತ್ತೆ. ಸೊ ಹಂಗಾಗಿ ಲೀಗಲ್ ಆಗಿ ಅವ್ರಿಗೆ ಏನೂ ಸಮಸ್ಯೆ ಆಗಲ್ಲ. ಇನ್ ಕೇಸ್ ಅವರ ಒಂದು ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಸೊ ಅವರು ಎಷ್ಟು ಟ್ಯಾಕ್ಸ್ ಕಟ್ಟಿರ್ತಾರೆ, ಉದಾಹರಣೆಗೆ 2 ಲಕ್ಷಕ್ಕೆ 5% TDS ಕಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಅವರು 2 ಲಕ್ಷ ರೂಪಾಯಿ ಇನ್ಕಮ್ ಮಾಡಿದ್ದಾರೆ ಅಂತಂದ್ರೆ, ಆ 2 ಲಕ್ಷಕ್ಕೆ 5% ಅಂತಂದ್ರೆ 10,000 ರೂಪಾಯಿ TDS ಕಟ್ಟಿರ್ತಾರೆ. ಕಂಪನಿಯಿಂದ 10,000 ರೂಪಾಯಿ ಡಿಡಕ್ಟ್ ಆಗಿ ಗೌರ್ಮೆಂಟ್ ಪೇಮೆಂಟ್ ಆಗಿರುತ್ತೆ. ಇವರು ITR ಫೈಲ್ ಮಾಡಿದಾಗ 10,000 ರೂಪಾಯಿ ರಿಟರ್ನ್ ತಗೋಬಹುದು, ಯಾಕಂದ್ರೆ ಅವ್ರದ್ದು 2.5 ಲಕ್ಷಕ್ಕಿಂತ ಕಡಿಮೆ ಇದೆ ಅಲ್ವಾ ಆದಾಯ. ಸೊ ಹಾಗಾಗಿ ಸೊ ಅವರ ಒಂದು ಪ್ರೊಫೆಷನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಇನ್ನೊಂದು ಗೊತ್ತಿರ್ಲಿ ನಿಮಗೆ, ಅಗ್ರಿಕಲ್ಚರ್ ಅಲ್ಲಿ ಬರುವಂತ ಆದಾಯಕ್ಕೆ ಟ್ಯಾಕ್ಸ್ ಇಲ್ಲ. ಕ್ಲಿಯರ್? ಸೊ ಅದು ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಗೊತ್ತಿದ್ಯಾ? ಆ ವಿಚಾರ ಗೊತ್ತಿದ್ಯಾ? ಸೊ ಅದನ್ನು ಕೂಡ ನಿಮಗೆ ಗೂಗಲ್ ಅಲ್ಲಿ ಇರುವಂತ ವಿಚಾರನ ಅಪ್ಡೇಟ್ ಮಾಡ್ತೀನಿ. ಸೊ ಹಂಗಾಗಿ ಬೆಳೆದ ಆದಾಯ ಅದು ಟ್ಯಾಕ್ಸ್ ಅಸಂಪ್ಷನ್ ಬರಲ್ಲ. ಬೈ ಡಿಫಾಲ್ಟ್ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಎಕ್ಸ್ಪೆಂಟೆಡ್ ಫ್ರಮ್ ಟ್ಯಾಕ್ಸೇಷನ್ ಅಂಡ್ ನಾಟ್ ಇನ್ಕ್ಲೂಡೆಡ್ ಟೋಟಲ್ ಇನ್ಕಮ್. Central government cannot impose or levy tax on agriculture income. The exemption clause is mentioned under section 10(1) of the Income Tax Act of India. Anything above that will be taxable as per the applicable rates ಅಂತ ಹೇಳಿ. ಕ್ಲಿಯರ್? ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ. ಸೊ ಇಲ್ಲಿಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವತ್ತು. ಸೊ ಇನ್ನು ತುಂಬಾ ಜನರದ್ದು ಪ್ರಶ್ನೆಗಳಿತ್ತು, ಬಟ್ ಸಮಯದ ಅಭಾವ ಇರೋದ್ರಿಂದ 1 hour ಅಂತೇಳಿ ನಾನ್ ಟೈಮ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಇದು ನಂದು ಇವತ್ತಿನ 3ನೇ ಮೀಟಿಂಗ್ ಸ್ನೇಹಿತರೆ. ಮಾರ್ನಿಂಗ್ 11 ರಿಂದ 12 ಒಂದು ಕಾರ್ಯಕ್ರಮ ಇತ್ತು, ಅಂಡ್ 3 ರಿಂದ 4 ಒಂದು ಸಂಸ್ಥೆ ವಿಚಾರವಾಗಿ ಒಂದು ಝೂಮ್ ಮೀಟಿಂಗ್ ಇತ್ತು. ಸೊ ಇವತ್ತು 7 ರಿಂದ 8 ಇದು 3ನೇ ಕಾರ್ಯಕ್ರಮ. ಸ್ನೇಹಿತರೆ ಇಷ್ಟೆಲ್ಲ ವರ್ಕ್ ಮಾಡ್ತಿರೋದು ಒಂದೇ ಒಂದು ಉದ್ದೇಶ, ಮನೆ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಮನೆ ಮನೆಗೆ ಡೈರೆಕ್ಟ್ ಸೆಲ್ಲರ್. ಸೊ ಪ್ರತಿ ಮನೆಯಲ್ಲೂ ಕನಿಷ್ಠ ಒಬ್ಬ ವ್ಯಕ್ತಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರಬೇಕು. ಅವರು ಮಿಲಿಯನರ್ ಆಗಿರ್ಬೇಕು. ಕನಿಷ್ಠ ಅವರ ಆದಾಯ ಪರ್ ಮಂತ್ 1 lakh rupees ಇರಬೇಕು. ಈ ಒಂದು ಗುರಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಬೆಂಬಲ, ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ, ಸೊ ಅದನ್ನ ಅಚೀವ್ ಮಾಡೋಣ ಅಂತ ಹೇಳ್ತಾ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಅಂದ್ರೆ ಈ ಒಂದು ನಂಬರಿಗೆ ವಾಟ್ಸ್ಆಪ್ ಮಾಡಿ. ಸೊ ಆಯ್ ಅಂತ ಕಳಿಸಿ 9986409556. ನಾವೆಲ್ಲರೂ ಯೂನಿಟಿ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ಯೂನಿಟಿಯಿಂದ, ಒಗ್ಗಟ್ಟಿನಿಂದ ಒಂದು ಭವ್ಯ ಭಾರತವನ್ನ ಕಟ್ಟೋಣ. ಸೊ ಒಂದು ಗುರಿ ಇದೆ, ಭಾರತ ದೇಶನ ನಂಬರ್ 1 ದೇಶವಾಗಿ ಮಾಡಬೇಕು, ಭವ್ಯ ಭಾರತವಾಗಿ ಮಾಡಬೇಕು, ವಿಶ್ವಗುರು ಮಾಡಬೇಕು ಅಂತೇಳಿ. ಆ ವಿಶ್ವಗುರು ಮಾಡೋದಕ್ಕೆ ಒಬ್ರ ಕೈಲಿ ಸಾಧ್ಯ ಇಲ್ಲ, ನಿಮ್ಗೆ ಗೊತ್ತಿದೆ. ಅನಿಯನಿಗೂಡಿದ್ರೆ ಸಮುದ್ರ. ನಾವೆಲ್ಲರೂ ಸೇರಿ ಒಂದು ಭವ್ಯ ರಾಷ್ಟ್ರವನ್ನ ಕಟ್ಟಕ್ ಸಾಧ್ಯತೆ ಇದೆ. ಮನೆ ಮನೆಗೆ ಸೊ ಒಂದು ಆರೋಗ್ಯ ಅಂಡ್ ಐಶ್ವರ್ಯ, ಮನೆ ಮನೆಗೆ ಆರೋಗ್ಯ ಅಂಡ್ ಐಶ್ವರ್ಯ ತಲುಪಿಸಿದ್ದಾಯ್ತು ಅಂದ್ರೆ 100% ಭಾರತ ನಂಬರ್ 1 ಕಂಟ್ರಿ ಆಗೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ಮನೆ ಮನೆಗೆ ಆರೋಗ್ಯ, ಮನೆ ಮನೆಗೆ ಐಶ್ವರ್ಯ ತಲುಪಿಸೋ ಕೆಪಾಸಿಟಿ ಇರೋದು ಒಂದೇ ಒಂದು ಇಂಡಸ್ಟ್ರಿಗೆ, ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಸೀರಿಯಸ್ ಆಗಿ ಇಂಡಸ್ಟ್ರಿ ವರ್ಕ್ ಮಾಡಿ, ಲೀಡರ್ಶಿಪ್ ಕ್ವಾಲಿಟೀಸ್ ಗಳನ್ನ ಬೆಳೆಸ್ಕೊಳ್ಳಿ, ಮೋಸ ಮಾಡ್ಬೇಡಿ, ಸುಳ್ಳು ಹೇಳ್ಬೇಡಿ, ಜನರ ಪ್ರೀತಿನ ಗಳಿಸಿ. ಸತ್ತಾದ್ಮೇಲೆ ನಾವೇನು ತಗೊಂಡು ಹೋಗಕ್ ಆಗಲ್ಲ. ಇವತ್ತು ಹಣ ಹಣ ಅಂತೇಳಿ ಯಾರು ಹಣದಿಂದ ಬಿದ್ದಿದ್ದಾರೆ ಅವ್ರು ಹೆಣ ಆಗಿದ್ದಾರೆ. ಇವತ್ತು ಅವ್ರು ದುಡ್ದಿದ ಹಣ ಅಥವಾ ಅವ್ರು ಮಾಡಿದ ಆಸ್ತಿ ಇನ್ನೊಬ್ರು ಯಾರು ಎಂಜಾಯ್ ಮಾಡ್ತಾ ಇದಾರೆ. ಅವ್ರ ಮಗ ಅಥವಾ ಅವ್ರ ಮಗಳು ಅಥವಾ ಅವ್ರ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದಾರೆ. ಸೊ ನಾವು ಮಾಡಿದ ಆಸ್ತಿ ನಮಗ್ ಉಳಿಯಲ್ಲ. ನಾವು ನಿಜವಾಗ್ಲೂ ನಾವೇನಾದ್ರೂ ಆಸ್ತಿ ಮಾಡ್ಬೇಕು ಅಂದ್ರೆ ಅದು ಹೆಸರನ್ನ ಸಂಪಾದಿಸಿ, ನೇಮ್ನ ಗಳಿಸಿ, ಹೆಸರನ್ನ ಗಳಿಸಿ. ಸೊ ನಿಮ್ ಹೆಸರನ್ನ ಬಳಸ್ಕೊಂಡು ಒಂದ್ 10 ಜನ ಬೆಳೀತಾ ಇದಾರೆ, ಅಥವಾ ನಿಮ್ ಸಪೋರ್ಟ್ ಇಂದ ಒಂದ್ 10 ಜನ ಗ್ರೋ ಆಗಿದ್ದಾರೆ ಅಂದ್ರೆ ಅದು ರಿಯಲ್ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ತಾ, ಸೊ ಲಕ್ಷಾಧಿಪತಿಗಳನ್ನ, ಕೋಟ್ಯಾಧಿಪತಿಗಳನ್ನ ಕ್ರಿಯೇಟ್ ಮಾಡೋಣ. ನಂಬರ್ ಆಫ್ ಕಾರ್ ಅಚೀವರ್ಸ್ ನ ಜಾಸ್ತಿ ಮಾಡೋಣ. ವಿಷನ್ ಇಟ್ಕೊಳ್ಳಿ, ನನ್ನ ಟೀಮ್ ಅಲ್ಲಿ ನೆಕ್ಸ್ಟ್ ವರ್ಷದಲ್ಲಿ 100 ಕರೋಡ್ಪತಿಗಳನ್ನ ಕ್ರಿಯೇಟ್ ಮಾಡ್ಬೇಕು, 100 ಕಾರ್ ಅಚೀವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತೇಳಿ. ಸೊ ನೀವು ಈ ಭೂಮಿ ಬಿಟ್ಟು ಹೋದ್ರೂ ಕೂಡ ನೀವು ಮಾಡಿರೋ ಸಾಧನೆಗಳು ಇಲ್ಲಿ ಅಜರಾಮರವಾಗಿರುತ್ತೆ ಅಂತ ಹೇಳ್ತಾ, ಸೊ ವಿಶ್ ಯು ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗ್ ಅನಿಸ್ತು, ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನಿಸಿಕೆನ ಹಂಚ್ಕೊಳ್ಳೋದಕ್ಕೆ ಇಬ್ರಿಗೆ ಅವಕಾಶ ಇದೆ. ಇವತ್ತು ಇಬ್ರಿಗೆ ಅವಕಾಶ ಇದೆ. ಸೊ ನೇಮ್ ನ ಮೆನ್ಷನ್ ಮಾಡಿ, ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಸೊ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ,
ಸೊ ವೇದ ಮೇಡಮ್ ಫಸ್ಟ್ ನೇಮ್ ನ ಮೆನ್ಷನ್ ಮಾಡಿದ್ದಾರೆ, ಸೊ ಅವ್ರನ್ನ ಅನ್ಮ್ಯೂಟ್ ಮಾಡೋಣ. ಎಸ್ ವೇದ ಮೇಡಮ್. ಎಸ್ ಸರ್, ನಮಸ್ತೆ. ಸೊ ಫಸ್ಟ್ ಡೇ ನಾನು ಇವತ್ತು ನಿಮ್ ಸೆಷನ್ ಅಟೆಂಡ್ ಮಾಡಿರೋದು ಆಕ್ಚುಲಿ. ತುಂಬಾ ಚೆನ್ನಾಗಿತ್ತು. ನನ್ಗೂ ಕೂಡ ಒಂದಿಷ್ಟು ಕ್ವೆಶನ್ಸ್ ಇತ್ತು, ಬಟ್ ಅವಕಾಶ ಸಿಗ್ಲಿಲ್ಲ. ಬಟ್ ಕ್ಲಾರಿಟಿ ಆಯ್ತು. ಆ TDS ವಿಷಯದಲ್ಲಿ ನನ್ಗೆ ಇಷ್ಟು ಕನ್ಫ್ಯೂಷನ್ ಇತ್ತು ಸರ್, ಅದು ಕ್ಲಿಯರ್ ಆಯ್ತು. ಸೊ ವಂಡರ್ಫುಲ್ ಸೆಷನ್ ಅಂತ ಹೇಳ್ಬೋದು, ತುಂಬಾನೇ ಚೆನ್ನಾಗಿತ್ತು. ಸೊ ಇದೇ ರೀತಿ ಸೆಷನ್ ಅನ್ನ ಕಂಡಕ್ಟ್ ಮಾಡಿ ಸರ್, ಯಾಕಂದ್ರೆ ಇನ್ನೂ ತುಂಬಾ ತಿಳ್ಕೊಳ್ಳೋದಿದೆ. ಸೊ ಡೈಲಿ ನಾನು ಇದನ್ನ ಅಟೆಂಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ವಿದಾ ಮೇಡಮ್. ಸೊ ವಿಶ್ ಆಲ್ ದಿ ಬೆಸ್ಟ್. ಸೊ 100% ನಾನು ಫ್ರೀ ಇದ್ದಂತ ಸಂದರ್ಭದಲ್ಲಿ ಅಥವಾ ನನಗೆ ಸಮಯ ಇತ್ತು ಅಂತಂದ್ರೆ 100% ಅವತ್ತು ನಿಮಗೆ ಲಿಂಕ್ ಫಾರ್ವರ್ಡ್ ಮಾಡ್ತೀನಿ. ಬಟ್ ಎಲ್ಲಾ ದಿನ ಮಾಡಕ್ ಆಗಲ್ಲ, ನಿಮ್ಗೂ ಗೊತ್ತಿದೆ. ಸೊ ಇನ್ ಕೇಸ್ ನಾನು ಔಟ್ ಆಫ್ ಸ್ಟೇಷನ್ ಇತ್ತು ಅಂದ್ರೆ ಅಥವಾ ಯಾವ್ದಾದ್ರು ಬೇರೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ರೆ ಅಥವಾ ಯಾವ್ದಾದ್ರು ನನ್ನ ಪರ್ಸನಲ್ ವರ್ಕ್ ಅಲ್ಲಿ ಬಿಸಿ ಇತ್ತು ಅಂತಂದ್ರೆ ಆ ದಿನ ನಾನು ಕಾರ್ಯಕ್ರಮ ಮಾಡೋದಿಕ್ಕಾಗಲ್ಲ. ಅದಕ್ಕೆ ನಾನು ಎಲ್ರಿಗೂ ಹೇಳ್ಕೊಳ್ಳೋದೇನು ಅಂತಂದ್ರೆ, ಯಾವತ್ ಕಾರ್ಯಕ್ರಮಗಳಿರುತ್ತೆ ಆ ಕಾರ್ಯಕ್ರಮಗಳಿದ್ದಾಗ್ಲೇನೆ ನಿಮ್ ಎಲ್ಲಾ ಸ್ನೇಹಿತರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದಕ್ಕೆ ಹೇಳಿ, ಅವರು ಕೂಡ ಮಾಹಿತಿ ತಿಳ್ಕೊಳ್ಳಿ. ಸೊ ಕಾರ್ಯಕ್ರಮಗಳಿದ್ದಾಗ ಕಾರ್ಯಕ್ರಮ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇದೇ ಕಾರ್ಯಕ್ರಮನ ನಾನು ಕರೋನಾ ಪೀರಿಯಡ್ ಅಲ್ಲಿ ನಾನು ಮಾಡ್ತಾ ಇದ್ದೆ. ಬಟ್ ಕರೋನಾ ಸಂದರ್ಭದಲ್ಲಿ ನಾನು ಫ್ರೀ ಇದ್ದ ಹಾಗೆ ಕರೋನಾ ಮುಗ್ದಾದ್ಮೇಲೆ ಫ್ರೀ ಇರಕ್ ಆಗ್ಲಿಲ್ಲ. ತುಂಬಾ ಕಮಿಟ್ಮೆಂಟ್ಸ್ ಗಳು ಬಂತು, ತುಂಬಾ ಕೆಲಸಗಳಾಯ್ತು. ಇವನ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೋ. ಸೊ ಮನೆದು ಗೃಹ ಪ್ರವೇಶ ಆಗಸ್ಟ್ 13 ನಾನು ಇಟ್ಕೊಂಡಿದ್ದೆ. ಸೊ ಹಂಗಾಗಿ 1 ಮಂತ್ ಅದಕ್ಕೇನೆ ಟೈಮ್ ಸ್ಪೆಂಡ್ ಆಯ್ತು. ಸೊ ಆಗಸ್ಟ್ 13 ಮನೆ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ಸ್ವಲ್ಪ ನನಗೆ ಕೆಲಸಗಳು ಕಡಿಮೆ ಆಯ್ತು. ಹಂಗಾಗಿ ಮತ್ತೆ ನನಗೆ ಟೈಮ್ ಸಿಕ್ಕಿದೆ. ಬಟ್ ಮತ್ತೆ ಯಾವಾಗ ನಾನು ಬಿಸಿ ಆಗ್ತೀನಿ ಹೇಳಕ್ ಆಗಲ್ಲ. ಸೊ ಆ ಕಾರಣದಿಂದಾನೆ ತುಂಬಾ ಜನರು ಸರ್ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಿರ್ತಾರಲ್ಲ. ಸೊ ಹಾಗಾಗಿ ಮಾಡಿರೋ ಕಾರ್ಯಕ್ರಮನೇ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ನಿಮ್ಮ ಟೀಮ್ ಸದಸ್ಯರಿಗೆ ಎಲ್ರಿಗೂ ಪ್ರಮೋಟ್ ಮಾಡಿ, ಅವ್ರೆಲ್ರಿಗೂ ಅಟೆಂಡ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಪಂಚಾಯತ್ ಸರ್ ಮಾತಾಡ್ತೀನಿ ಅಂತ ನೇಮ್ ಮೆನ್ಷನ್ ಮಾಡಿದ್ದಾರೆ. ಅವ್ರೊಬ್ರನ್ನ ಮಾತಾಡಿಸಿ ಇವತ್ತು ಅವ್ರಿಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅನ್ನೋದನ್ನ ತಿಳ್ಕೊಂತಾ ಇವತ್ತಿನ ಕಾರ್ಯಕ್ರಮ ವೈಂಡ್ ಅಪ್ ಮಾಡೋಣ. ಎಸ್ ಪಂಚಾಯತ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ನನಗೆ ಬಹಳ ಇಷ್ಟ ಆದಂತದ್ದು, ಒಂದು ಕಂಪನಿಯಲ್ಲಿ ಇದ್ದು ಮತ್ತೊಂದು ಕಂಪನಿಯಲ್ಲಿ ಹೋಗ್ಬಾರ್ದಂತ ಪದೇ ನೀವು ಮತ್ತು ಕುಲಕರ್ಣಿ ಸರ್ ಹೇಳ್ತೀರಾ. ಇದು ನಾವು ಯೂನಿವರ್ಸಲ್ ಆಗಿ ಮಾಡುವಂತದ್ದು, ನಾವು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ಬಗ್ಗೆ ಮಾತಾಡೋಂಥದ್ದು ಅಂತಂದು ಹೇಳ್ತೀರಾ. ಬಟ್ ಒಂದ್ ಕಂಪನಿ ಬಿಟ್ಟು ಮತ್ತೊಂದ್ ಕಂಪನಿಗೆ ಹೋಗಿ ಅಲ್ಲಿ ಈ ಮೊದ್ಲಿನ ಕಂಪನಿ ಹೆಸರನ್ನ ಹಾಳು ಮಾಡುವಂತದ್ದು, ಅಲ್ಲಿ ಹೋದವರಿಗೆ ಮತ್ತೆ ಈ ತರ ಬಿಟ್ಟು ಬರ್ರಿ ಅಂತ ಹೇಳುವಂತದ್ದು, ಈ ವಿಷಯ ಮಾತ್ರ ಇದಕ್ಕ ಭಾರಿ ಕ್ಲಿಯರ್ ಆದಂತ ಒಂದು ಆನ್ಸರ್ ಕೊಟ್ರಿ. ನನಗೆ ಬಹಳ ಅಂದ್ರೆ ಬಹಳ ತುಂಬಾ ಇಷ್ಟ ಆಯ್ತು ಸರ್. ಐ ಥಿಂಕ್ ನನಗೆ ಇದ್ರೊಳಗೆ ಯಾರ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗವಹಿಸಿದಾರೋ 100 ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಈ ಆನ್ಸರ್ ಆಗಿದೆ ಅಂತ ನಾನು ಬಹಳ ನಂಬಿದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪಂಚಾಯತ್ ಸರ್. ಸೊ ವಿಶ್ ಆಲ್ ದಿ ಬೆಸ್ಟ್. ಒಂದ್ ಒಳ್ಳೆ ಫೀಡ್ಬ್ಯಾಕ್ ನ ನೀವು ಕೊಟ್ಟಿದ್ದೀರಾ. ಸೊ ನಿಮ್ಮ ಅನಿಸಿಕೆನ, ನಿಮ್ಮ ಒಂದು ಖುಷಿ, ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ ಹಂಚ್ಕೊಳ್ಳೋದಕ್ಕೆ ನಿಮಗೆ ಇವತ್ತು ಸಾಧ್ಯ ಆಗಿಲ್ಲ ಅಂತಂದ್ರೆ ಡೋಂಟ್ ವರಿ. ಸೊ ನನ್ನ ವಾಟ್ಸಪ್ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ. ಆ ವಾಟ್ಸಪ್ಗೆ ಇವತ್ತಿನ ನಿಮ್ಮ ಖುಷಿಯನ್ನ, ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಸೊ ಇದರ ಆಡಿಯೋ ಮಾಡಿ ಅಥವಾ ಒಂದು ವಿಡಿಯೋ ಮಾಡಿ. ಸೊ ವಿಡಿಯೋ ಆಯ್ತು ಅಂತಂದ್ರೆ ಸೊ ಅದು ಗುಡ್ ನ್ಯೂಸ್. ನಿಮ್ಗೆ ಆ ವಿಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಆಗುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ನೋಡ್ತಾರೆ ಜನ. ಸೊ ನಿಮ್ಮ ಒಂದು ರಿವ್ಯೂ, ನಿಮ್ಮ ಒಂದು ಫೀಡ್ಬ್ಯಾಕ್ ಒಂದಿಷ್ಟು ಜನರಿಗೆ ಸೊ ಇಲ್ಲಿರೋ ಕಾರ್ಯಕ್ರಮದ ಬೆನಿಫಿಟ್ ಅರ್ಥ ಆಗತ್ತೆ ಅಂತ ಹೇಳ್ತಾ, ಸೊ ಅಲ್ಲಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಬಹುದು. ಸೊ ಮತ್ತೆ ನೀವೆಲ್ಲ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಯಾವಾಗಿರುತ್ತೆ ಅದನ್ನ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಲಿಂಕ್ ಬಂತು ಅಂತಂದ್ರೆ ಮಾತ್ರ ಮೀಟಿಂಗ್ ಇರುತ್ತೆ, ಎವ್ರಿ ಡೇ ಇರಲ್ಲ ಅನ್ನೋದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.